ಶ್ರೀ ಮಹಾಗಣಪತೆ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಮೇ ತಿಂಗಳ 2ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷದ ಪ್ರತಿಪತ್ ಇರುವಂತಹ ದಿನ ಅಂದರೆ ಮೊದಲನೇ ದಿವಸ. ಈ ಪಾಡ್ಯದ ತಿಥಿ ಈ ದಿನ ರಾತ್ರಿ 10:43 ಇರಲಿದೆ. ನಂತರ ದ್ವಿತೀಯ ಅಂದರೆ ಬಿದಿಗೆ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ವಿಶಾಖ ನಕ್ಷತ್ರ. ಇದು ಈ ದಿನ ಬೆಳಗಿನ ಜಾವ 5:20 ಇರಲಿದೆ. ನಂತರ ಅನುರಾಧ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಬೆಳಿಗ್ಗೆ 11:52 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ವ್ಯತಿಪಾತ ಯೋಗ. ಇದು ಈ ದಿನ ರಾತ್ರಿ 9:43 ಇರಲಿದೆ. ನಂತರ ವರಿಯಾಣ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೇಷ, ಚಂದ್ರ ಇರುವಂಥ ರಾಶಿ ತುಲಾ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:12 ಬೆಳಿಗ್ಗೆ 10:46 ಉಳಿಕ ಕಾಲ ಈ ದಿನ ಬೆಳಿಗ್ಗೆ 6:03 ಬೆಳಿಗ್ಗೆ 7:38 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 1:54 ಅಪರಾಹ್ನ 3:28 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 7:40 ಬೆಳಿಗ್ಗೆ 8:31 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:51 ಮಧ್ಯಾಹ್ನ 12:44 ಅಭಿಜಿತ್ ಮುಹೂರ್ತದ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ರಾತ್ರಿ 9:24 ರಾತ್ರಿ 11:10 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಚಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಅಪರಾಹ್ನ 3:37 ಸಂಜೆ 5:14 ಚಗೋದಯದ ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು ವ್ಯವಹಾರಸ್ಥರು ಈ ಒಂದು ಸಂದರ್ಭವನ್ನ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳಿಗಾಗಿ ಬಳಸ್ಕೊಳ್ಬಹುದು. ನಿಮ್ಮ ವ್ಯಾಪಾರಿ ಸಂಬಂಧವಾದಂತಹ ಪ್ರಯಾಣವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಮಾಡಬಹುದು. ಇದರಿಂದ ನಿಮ್ಮ ಒಂದು ಪ್ರಯತ್ನದಲ್ಲಿ ಯಶಸ್ಸನ್ನು ಕಾಣ್ತೀರಿ. ಹಾಗೆ ನಿಮ್ಮ ಒಂದು ವ್ಯಾಪಾರ ವ್ಯವಹಾರಗಳು ಸ್ವಂತ ಬಿಸಿನೆಸ್ ಕೂಡ ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಕಾಣುವಂಥ ಒಂದು ಸನ್ನಿವೇಶವನ್ನು ನಿಮಗೆ ಒದಗಿಸಿಕೊಡುತ್ತೆ. ಒಟ್ಟಾರೆ ಈ ಚಗೋದಯದ ಸಮಯ ನಿಮಗೆ ಅನುಕೂಲಕರವಾಗಿರುವಂಥದ್ದು. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 5:59 ಸೂರ್ಯಾಸ್ತ ಸಂಜೆ 6:33. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ತುಲಾ, ಧನಸ್ಸು ಮತ್ತೆ ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರ, ಅದಕ್ಕಾಗಿಯೇ ಶನಿವಾರವನ್ನ ಸ್ಥಿರವಾಸರ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಈ ದಿನ ಮಾಡುವಂತಹ ಕೆಲಸ ಕಾರ್ಯಗಳಾಗಲಿ, ನಮ್ಮ ವೃತ್ತಿ ಆಗಲಿ, ನಮ್ಮ ಶ್ರಮ, ನಮ್ಮ ಕರ್ಮ, ನಮ್ಮ ಉದ್ಯೋಗ ಇದೆಲ್ಲವೂ ಕೂಡ ಬಹಳ ಯಶಸ್ವಿಯಾಗಿ ನಡೆಯುತ್ತೆ. ಆದರೆ ಇದರ ಪ್ರಗತಿ ಮಾತ್ರ ಸ್ವಲ್ಪ ಮಂದಗತಿಯಲ್ಲಿ ನಡೆಯುವಂಥದ್ದು. ನಿಧಾನವಾಗಿ ನಡೆದರೂ ಕೂಡ ಅದು ಸ್ಥಿರವಾದಂತಹ ಒಂದು ಶಾಶ್ವತವಾದಂತಹ ಫಲಿತಾಂಶವನ್ನು ತಂದುಕೊಡುತ್ತೆ. ಅದಕ್ಕಾಗಿಯೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತುಂಬ ಸಹನೆ ಇರಬೇಕು. ಶಾಂತಿ ಸಮಾಧಾನ ಇದ್ದರೆ ಕೆಲಸಗಳು ಸಕ್ಸಸ್ ಆಗುತ್ತೆ. ಇನ್ನು ಈ ದಿನ
ಕೃಷಿಕರಿಗೆ ಅತ್ಯುತ್ತಮವಾದಂತಹ ದಿನ. ಅಂದರೆ ಶನಿವಾರದ ದಿನ ಕೃಷಿ ಚಟುವಟಿಕೆಗಳ ಬಗ್ಗೆ ನೀವು ತೆಗೆದುಕೊಳ್ಳುವಂತಹ ತೀರ್ಮಾನ ಕೂಡ ಸಕ್ಸಸ್ ಆಗುತ್ತೆ. ಅದು ಕೂಡ ನಿಮಗೆ ಒಂದು ರೀತಿಯಲ್ಲಿ ಉತ್ತಮ ಫಲಿತಾಂಶವನ್ನು ತಂದುಕೊಡುತ್ತೆ. ಇನ್ನು ಕೆಲವರು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡುವಂಥವರಿದ್ದಾರೆ. ಅಂದರೆ ಹೊಸ ಜ್ಞಾನ ಸಂಪಾದನೆ ಆಗುವಂಥದ್ದು. ಈ ಜ್ಞಾನ, ಈ ತಿಳುವಳಿಕೆ ಏನಿದೆ, ಇದು ಜೀವಿತದ ಕೊನೆಯವರೆಗೂ ಕೂಡ ನಮ್ಮ ಜೊತೆಯಲ್ಲೇ ಇರುತ್ತೆ. ಹಾಗಾಗಿ ಈ ದಿನ ಆಧ್ಯಾತ್ಮಿಕ ಸಾಧನೆ ಮಾಡಲಿಕ್ಕೆ ಸೂಕ್ತವಾದಂಥ ಸಮಯ. ಇನ್ನು ಕೆಲವರು ತಂತ್ರವಿದ್ಯೆಯನ್ನು ಕಲಿತಾರೆ. ಯಂತ್ರ, ಮಂತ್ರ, ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲಿಯುವಂಥವ್ರಿಗೂ ಕೂಡ ಈ ದಿನ ತುಂಬ ಪ್ರಶಸ್ತವಾಗಿದೆ. ಹಾಗಾಗಿ ಈ ಶನಿವಾರದ ದಿನ ನೀವು ಮಾಡುವಂಥ ಕೆಲಸ ಕಾರ್ಯಗಳು ಆರಂಭ ಆಗುವಂಥದ್ದು ನಿಧಾನ ಆಗ್ಬೋದು, ಫಲಿತಾಂಶಗಳು ಕೂಡ ನಿಧಾನ ಆಗ್ಬೋದು. ಆದರೂ ಕೂಡ ಆ ಒಂದು ಪ್ರಯತ್ನವನ್ನು ನೀವು ಸಹನೆಯಿಂದ ಮುಂದುವರಿಸಿದ್ರೆ, ಒಂದು ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಂಡು ಮುಂದುವರಿಸಿದ್ರೆ ನಿಮಗೆ ಉತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಅದರಲ್ಲೂ ಈ ದಿನ ಇರುವಂಥ ಗುರು ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ಕೂಡ ನಿಮಗೆ ಉತ್ತಮ ಫಲಿತಾಂಶವನ್ನು ತಂದುಕೊಡುತ್ತೆ. ಏಕೆಂದರೆ ಗುರು ಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾದಂಥ ಒಂದು ಹೋರಾದ ಸಮಯ. ಹಾಗಾಗಿ ಈ ದಿನ ಗುರು ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6 ಗಂಟೆ 46 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 52 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 2 ಗಂಟೆ 30 ನಿಮಿಷದಿಂದ ಅಪರಾಹ್ನ 3 ಗಂಟೆ 36 ನಿಮಿಷದವರೆಗೆ. ಹಾಗೆ ರಾತ್ರಿ 9 ಗಂಟೆ 37 ನಿಮಿಷದಿಂದ ರಾತ್ರಿ 10 ಗಂಟೆ 31 ನಿಮಿಷದವರೆಗೆ ಗುರು ಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಸ್ವಲ್ಪ ನಿಧಾನ ಆಗುತ್ತೆ, ಮಂದಗತಿಯಲ್ಲಿ ಚಲನೆ ಹೊಂದಿರುವಂಥದ್ದಾಗತ್ತೆ. ಹಾಗಾಗಿ ನಿಮ್ಮ ತಾಳ್ಮೆ ಪರೀಕ್ಷೆಗೆ ಒಳಪಡುವಂಥ ಸಂದರ್ಭ ಅಂತ ಹೇಳಿದ್ರೆ ಈ ಶನಿ ಹೋರಾದ ಸಂದರ್ಭದಲ್ಲೇ. ಅದರಿಂದಲೇ ಕೆಲವೊಂದು ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 5 ಗಂಟೆ 40 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 46 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 23 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 30 ನಿಮಿಷದವರೆಗೆ. ಹಾಗೆ ರಾತ್ರಿ 8 ಗಂಟೆ 43 ನಿಮಿಷದಿಂದ ರಾತ್ರಿ 9 ಗಂಟೆ 37 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ರವಿ ಹೋರ ಏನಿದೆ ಇದು ಕೂಡ ಅಷ್ಟೊಂದು ಪ್ರಶಸ್ತವಾಗಿಲ್ಲ. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಯಾವುದೇ ರೀತಿಯ ಚಟುವಟಿಕೆಗಳನ್ನು ಈ ದಿನ ಇರುವಂಥ ರವಿ ಹೋರದಲ್ಲಿ ಆರಂಭ ಮಾಡಬೇಡಿ. ಇನ್ನು ನೀವು ಹಿರಿಯರನ್ನು ಭೇಟಿ ಮಾಡಬೇಕು, ಗಣ್ಯರನ್ನು ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಏನಾದರೂ ಇದ್ದರೆ ಅದನ್ನು ಕೂಡ ರವಿ ಹೋರದಲ್ಲಿ ಮಾಡಬೇಡಿ. ಏಕೆಂದರೆ ನಿಮ್ಮ ಪ್ರಯತ್ನ ಅಲ್ಲಿ ಅಷ್ಟೊಂದು ಯಶಸ್ಸನ್ನು ಕಾಣಲ್ಲ. ಹಾಗೆ ಈ ದಿನ ರವಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 58 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 5 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 42 ನಿಮಿಷದಿಂದ ಸಂಜೆ 5 ಗಂಟೆ 48 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 24 ನಿಮಿಷದಿಂದ ರಾತ್ರಿ 12 ಗಂಟೆ 18 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಹಾಗಾಗಿ ರಾಜಕಾರಣಿಗಳು ಮಾತ್ರ ಈ ಒಂದು ರವಿ ಹೋರಾದ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರಿ. ಆದಷ್ಟು ರವಿ ಹೋರವನ್ನು ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಇರುವಂಥ ಕುಜ ಹೋರ ಕೂಡ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳನ್ನು ಮಾಡುವಂಥವ್ರು, ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವ್ರು, ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ ಅಥವಾ ಖರೀದಿ ಮಾಡುವಂಥ ವಿಚಾರ ಏನಾದರೂ ಇದ್ದರೆ ಅದನ್ನು ಈ ದಿನ ಇರುವಂಥ ಕುಜ ಹೋರದಲ್ಲಿ ಮಾಡಬೇಡಿ. ಏಕೆಂದರೆ ನೀವು ನಿರೀಕ್ಷಿತ ಮಟ್ಟದಲ್ಲಿ ಅನುಕೂಲತೆಗಳನ್ನು ಪಡ್ಕೊಳ್ಳಲ್ಲ. ಹಾಗೆ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವಂಥ ವಿದ್ಯಾರ್ಥಿಗಳಿರಲಿ ಅಥವಾ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು ಅನ್ನುವಂಥ ಕ್ರೀಡಾಪಟುಗಳಾಗಲಿ ಈ ದಿನ ಇರುವಂಥ ಕುಜ ಹೋರದಲ್ಲಿ ಸ್ವಲ್ಪ ತಟಸ್ಥರಾಗುವಂಥದ್ದು ಉತ್ತಮ. ಈ ಒಂದು ಸಂದರ್ಭವನ್ನು ಬಿಟ್ಬಿಡಿ. ಏಕೆಂದರೆ ನಿಮ್ಮ ಒಂದು ಸ್ಪರ್ಧೆಯಲ್ಲಿ ನಿಮಗೆ ನಿರೀಕ್ಷಿತ ಮಟ್ಟದಲ್ಲಿ ಜಯ ಪ್ರಾಪ್ತಿಯಾಗಲ್ಲ. ಹಾಗಾಗಿನೇ ಈ ದಿನ ಕುಜ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 52 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 58 ನಿಮಿಷದವರೆಗೆ. ಹಾಗೆ ಅಪರಾಹ್ನ 3 ಗಂಟೆ 36 ನಿಮಿಷದಿಂದ ಸಂಜೆ 4 ಗಂಟೆ 42 ನಿಮಿಷದವರೆಗೆ. ಇನ್ನು ರಾತ್ರಿ 10 ಗಂಟೆ 31 ನಿಮಿಷದಿಂದ ರಾತ್ರಿ 11 ಗಂಟೆ 24 ನಿಮಿಷದವರೆಗೆ ಕುಜ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದಿದೆ ಅದನ್ನು ತಿಳ್ಕೊಳ್ಳಿ. ಹಾಗೆ ಯಾವ ಹೊರದಲ್ಲಿ ಯಾವ ಕೆಲಸಗಳು ಆರಂಭ ಆದರೆ ಯಾವ ಫಲಿತಾಂಶಗಳು ಸಿಕ್ಕತ್ತೆ ಅನ್ನುವಂಥ ವಿಚಾರವನ್ನು ಕೂಡ ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು.
ಅದಕ್ಕಾಗಿಯೇ ಪಂಚಾಂಗವನ್ನು ಓದಬೇಕು, ಪಂಚಾಂಗವನ್ನು ಕೇಳಿಸ್ಕೊಳ್ಬೇಕು. ಈ ಹಿನ್ನೆಲೆಯಲ್ಲೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಇದನ್ನು ನೀವು ಅನುಸರಣೆ ಮಾಡಿ. ಅಂದರೆ ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಪ್ರಯಾಣವನ್ನು ನಾವು ಹೇಳುವಂಥ ಸಮಯದಲ್ಲಿ ಆರಂಭ ಮಾಡೋದರಿಂದ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ಏಕೆಂದರೆ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರುತ್ತೆ. ಇದರಿಂದ ನಿಮಗೆ ಸರ್ವ ವಿಧದಲ್ಲೂ ಕೂಡ ಅನುಕೂಲವಾಗುತ್ತೆ, ಒಳ್ಳೆಯದಾಗುತ್ತೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ಶ್ರೀರಾಮಚಂದ್ರ ಒಂದು ಸಣ್ಣ ಕಾಗೆಯ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದಂಥ ಒಂದು ಕಥೆ ಬಹಳ ವಿಶೇಷವಾಗಿರುವಂಥದ್ದು. ಹನುಮಂತನಿಗೆ ಸೀತೆ ಹೇಳಿದಂಥ ಈ ಒಂದು ರಹಸ್ಯ ಕಥೆಯ ಬಗ್ಗೆ ಇರುವಂಥ ಹಿನ್ನೆಲೆಯನ್ನು ತಿಳ್ಕೊಳ್ಳೋಣ. ತಮಗೆ ಗೊತ್ತಿದೆ, ರಾಮಾಯಣದಲ್ಲಿ ಹನುಮಂತ ಪ್ರಧಾನ ಪಾತ್ರಧಾರಿ. ಹನುಮಂತ ಇದ್ದಲ್ಲೆಲ್ಲ ಆನಂದ ತುಂಬಿರುತ್ತೆ. ಏಕೆಂದರೆ ಎಲ್ಲರನ್ನೂ ಕೂಡ ಸಂತೋಷಪಡಿಸುವಂಥವನು, ಖುಷಿಪಡಿಸುವಂಥವನು ಹನುಮಂತ. ತನ್ನ ಅಂಗಚೇಷ್ಟೆಗಳಿಂದಲೇ ಕೆಲವರ ಮನಸ್ಸನ್ನು ಸೆಳೆಯುವಂಥವನು. ಸುಗ್ರೀವನಿಗಾಗಲಿ, ರಾಮನಿಗಾಗಲಿ, ಲಕ್ಷ್ಮಣನಿಗಾಗಲಿ, ವಿಭೀಷಣನಿಗೆ, ವಾನರರಿಗೆ, ಸೀತೆಗೆ, ಭರತನಿಗೆ, ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಆನಂದ ತಂದಂಥವನು ಹನುಮಂತ. ಹನುಮಂತನ ಪರಾಕ್ರಮ ಬಹಳ ಅಪರಿಮಿತವಾಗಿರುವಂಥದ್ದು. ಹಾಗಾಗಿ ರಾಮಾಯಣದಲ್ಲಿ ರಾಮನಿಲ್ಲದಿರುವಂತಹ ಒಂದೇ ಒಂದು ಕಾಂಡ ಇದೆ ಅಂದರೆ ಅದೇ ಸುಂದರಕಾಂಡ. ಇಲ್ಲಿ ಹನುಮಂತನ ಬಗ್ಗೆ ಮಾತ್ರ ವಿಶೇಷವಾಗಿ ಉಲ್ಲೇಖಿಸಲ್ಪಟ್ಟಿರುವಂಥ ವಿಚಾರ ಇದೆ. ಇಲ್ಲಿ ಈ ಸುಂದರಕಾಂಡದಲ್ಲಿ ಹನುಮಂತ ಸೀತೆಯನ್ನು ಹುಡುಕಿಕೊಂಡು ಲಂಕೆಯ ಅಶೋಕವನಕ್ಕೆ ಬರ್ತಾನೆ. ಸೀತೆಯನ್ನು ಕಂಡು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ರಾಮ ಧ್ಯಾನವನ್ನು ಮಾಡ್ತಾ ಸೀತೆಯ ಎದುರಿಗೆ ಕೆಲಕಾಲ ಕುಳಿತುಕೊಳ್ತಾನೆ. ಅವಳಿಗೆ ಆನಂದವನ್ನು ತರ್ತಾನೆ. ರಾಮ ನೀಡಿದಂತಹ ಗುರುತಿನ ಮುದ್ರೆಯುಂಗುರವನ್ನ ಸೀತಾದೇವಿಗೆ ನೀಡ್ತಾನೆ. ಇದರಿಂದ ಸೀತಾಮಾತೆಗೆ ಸಂತೋಷ ಆಗುತ್ತೆ. ಇವನು ರಾಕ್ಷಸ ರೂಪದಲ್ಲಿರುವಂಥ ವಾನರ ಅಲ್ಲ, ಸಾಕ್ಷಾತ್ ಹನುಮಂತನೇ ಇವನು ಅಂತ ಹೇಳಿ ಖಾತ್ರಿಪಡಿಸ್ಕೊಳ್ತಾಳೆ. ಆಗ ಸೀತಾದೇವಿ ಕೂಡ ರಾಮನಿಗೆ ತನ್ನ ನೆನಪಾಗ್ಲಿ, ನಾನು ಇಲ್ಲೇ ಲಂಕೆಯಲ್ಲಿ ಅಶೋಕ ವನದಲ್ಲಿ ಬಂಧಿಸಲ್ಪಟ್ಟಿದ್ದೇನೆ ಅನ್ನುವಂಥ ವಿಚಾರವನ್ನು ತಿಳಿಸು ಅಂತ ಹೇಳಿ ತನ್ನ ಕೈಯಲ್ಲಿದ್ದಂತಹ ಚೂಡಾಮಣಿಯನ್ನ ಹನುಮಂತನಿಗೆ ಕೊಟ್ಟು ಒಂದು ರಹಸ್ಯ ಕಥೆಯನ್ನು ಕೂಡ ಹೇಳ್ತಾಳೆ. ಅಂದರೆ ಅದು ಶ್ರೀರಾಮಚಂದ್ರನಿಗೆ ಮತ್ತು ಸೀತೆಗೆ ಮಾತ್ರ ಗೊತ್ತಿದ್ದಂತಹ ಕಥೆ. ಅದೇ ಶ್ರೀರಾಮಚಂದ್ರ ಕಾಗೆಯ ಮೇಲೆ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದಂತಹ ಕಥೆ. ಈ ಕಥೆಯನ್ನ ಹೇಳು ಶ್ರೀರಾಮನಿಗೆ. ಆಗ ಶ್ರೀರಾಮಚಂದ್ರನಿಗೆ ನನ್ನ ನೆನಪಾಗುತ್ತೆ ಮತ್ತು ನಾನೇ ಸಾಕ್ಷಾತ್ ಸೀತೆ ಇಲ್ಲಿದ್ದೇನೆ ಅನ್ನುವಂಥ ವಿಚಾರ ರಾಮನಿಗೆ ಅರ್ಥ ಆಗುತ್ತೆ ಅನ್ನುವಂಥ ವಿಚಾರವನ್ನ ಸೀತೆ ಹನುಮಂತನಿಗೆ ತಿಳಿಸ್ತಾಳೆ. ಇಲ್ಲಿ ಆ ಕಥೆ ಹೇಗೆ ಅನಾವರಣಗೊಳ್ಳುತ್ತೆ ಅಂತ ಹೇಳಿದ್ರೆ, ರಾಮ ವನವಾಸಕ್ಕೆ ಬಂದಂತಹ ಸಂದರ್ಭದಲ್ಲಿ ಚಿತ್ರಕೂಟ ಪರ್ವತದಲ್ಲಿ ತಂಗಿದ್ದಾಗ ಒಂದು ದಿನ ಮುಂಜಾನೆ ಸೀತಾಮಾತೆ ಎದ್ದು ಅಂಗಳವನ್ನ ಶುಚಿಗೊಳಿಸ್ತಾ ಇರ್ತಾಳೆ. ಮನೆಯ ಮುಂದೆ ಇರುವಂತಹ ಒಣ ಎಲೆಗಳನ್ನು ಗುಡಿಸಿ ಹಾಕ್ತಾ ಇರುವಂತಹ ಸಂದರ್ಭ. ಆಗ ಸೂರ್ಯೋದಯದ ಸಂದರ್ಭಕ್ಕೆ ಅನೇಕ ಕಾಗೆಗಳು ಏಕಕಾಲಕ್ಕೆ ಕೂಗಲಿಕ್ಕೆ ಪ್ರಾರಂಭ ಮಾಡುತ್ತೆ. ಕಾ ಕಾ ಅಂತ ಹೇಳಿ ಅರಚುವಂಥ ಒಂದು ಧ್ವನಿಯನ್ನ ಸೀತೆ ಕೇಳ್ತಾಳೆ. ಆ ಒಂದು ಕಾಗೆಯ ಹಿಂಡು ಬಂದು ಆಕೆಯ ಅಂಗಳದ ಬಳಿ ಇದ್ದಂಥ ಒಂದು ಮರದ ಮೇಲೆ ಕುಳಿತುಕೊಳ್ಳುತ್ತೆ. ಅದರಲ್ಲಿ ಒಂದು ಕಾಗೆ ಸೀತೆಗೆ ತುಂಬಾ ತೊಂದರೆಯನ್ನು ಕೊಡುತ್ತೆ. ಅವಳ ಸುತ್ತುವಂಥದ್ದು, ಅವಳ ತಲೆಯ ಮೇಲೆ, ಅವಳ ಭುಜದ ಮೇಲೆ ಬಂದೆರಗುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇರುತ್ತೆ. ಇದು ಸೀತೆಗೆ ಇರುಸು ಮುರುಸನ್ನ ಉಂಟು ಮಾಡ್ತಾ ಇರುತ್ತೆ. ಸೀತೆ ಎಷ್ಟು ಬಾರಿ ಓಡಿಸಿದ್ರೂ ಕೂಡ ಆ ಕಾಗೆ ಮತ್ತೆ ಮತ್ತೆ ಬಂದು ಸೀತೆಯನ್ನ ಕುಕ್ಕುವ ರೀತಿಯಲ್ಲಿ ಹಾರಾಡ್ತಾ ಇರುತ್ತೆ. ಇದೇ ಸಮಯಕ್ಕೆ ಶ್ರೀರಾಮಚಂದ್ರ ಎದ್ದು ಹೊರಗೆ ಬಂದು ನೋಡಿದಾಗ ಸೀತೆಗೆ ಉಪದ್ರವ ಕೊಡ್ತಾ ಇದ್ದಂತಹ ಕಾಗೆಯನ್ನ ನೋಡ್ತಾನೆ. ಕಾಗೆಯನ್ನ ಓಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಆದರೆ ಅದು ಸಾಧ್ಯ ಆಗಲ್ಲ. ಅಲ್ಲಿಯೇ ಇದ್ದಂಥ ಒಂದು ಹುಲ್ಲು ಕಡ್ಡಿಯಲ್ಲಿ ಬ್ರಹ್ಮಾಸ್ತ್ರವನ್ನು ಮಂತ್ರಿಸಿ ಕಾಗೆಯ ಮೇಲೆ ಶ್ರೀರಾಮಚಂದ್ರ ಬಿಡ್ತಾನೆ. ಒಂದು ಕಾಗೆಯ ಉಪದ್ರವಕ್ಕೆ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗ ಮಾಡಿದಂತಹ ಶ್ರೀರಾಮಚಂದ್ರ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ, ಇದು ಸಾಮಾನ್ಯವಾದಂಥ ಒಂದು ಕಾಗೆ ಅಲ್ಲ. ಯಾಕೆಂದ್ರೆ ಅದರೊಳಗೆ ಕುರಂಗ ಅನ್ನುವಂಥ ಒಬ್ಬ ದೈತ್ಯ ಇರ್ತಾನೆ. ಜೊತೆಗೆ ಇಂದ್ರನ ಮಗನಾದಂತಹ ಜಯಂತ ಕೂಡ ಇರ್ತಾನೆ. ಇವರಿಬ್ಬರು ಆ ಕಾಗೆಯಲ್ಲಿ ಇರ್ತಾರೆ. ಈ ಕುರಂಗ ಅನ್ನುವಂಥ ರಾಕ್ಷಸ ಇಂದ್ರನ ಮಗನಾದಂತಹ ಜಯಂತನಿಗೆ ಸೀತೆಯ ಮೇಲೆ ಆಸೆಯನ್ನು ಬರೆಸಿ ಅವನನ್ನು ತನ್ನ ಜೊತೆಯಲ್ಲಿ ಕರೆದುಕೊಂಡು ಬಂದು ಸೀತೆಯನ್ನು ತೋರಿಸ್ತೇನೆ ಅನ್ನುವಂಥ ಒಂದು ಆಸೆಯಿಂದ
ಅವರು ಚಿತ್ರಕೂಟಕ್ಕೆ ಬಂದಿರ್ತಾರೆ. ಅಷ್ಟೇ ಅಲ್ಲ, ಅವನು ಬ್ರಹ್ಮನಿಂದ ವರ ಪಡೆದು ತಾನು ಅಜೇಯನಾಗಬೇಕು ಅಂತ ಹೇಳಿ ಕಾಗೆಯ ಕಣ್ಣುಗಳಲ್ಲಿ ಅವಿತುಕೊಂಡಿರ್ತಾನೆ. ಎಲ್ಲಿಯವರೆಗೆ ಕಾಗೆಗಳಿಗೆ ಕಣ್ಣುಗಳಿರುತ್ತೋ ಅಲ್ಲಿಯವರೆಗೂ ಕೂಡ ಈ ಜಯಂತನನ್ನಾಗ್ಲಿ ಅಥವಾ ದೈತ್ಯ ಕುರಂಗನನ್ನಾಗ್ಲಿ ಸಾಯಿಸ್ಲಿಕ್ಕೆ ಸಾಧ್ಯ ಆಗಲ್ಲ ಅನ್ನುವಂಥ ವಿಚಾರ ರಾಮನಿಗೆ ಗೊತ್ತಾಗತ್ತೆ. ಕಾಗೆಯ ಕಣ್ಣುಗಳಲ್ಲಿ ಇರುವವರೆಗೂ ಕೂಡ ಆ ಕುರಂಗನಿಗೂ ಕೂಡ ಮರಣ ಇರಲ್ಲ ಅನ್ನುವಂಥ ವಿಚಾರ ಶ್ರೀರಾಮಚಂದ್ರನಿಗೆ ಗೊತ್ತಾಗಿ ಆತ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿರ್ತಾನೆ. ಈ ಸಂದರ್ಭದಲ್ಲಿ ಬ್ರಹ್ಮಾಸ್ತ್ರ ಕಾಗೆಯ ಮೇಲೆ ಎರಗಿ ಬರುವಂಥ ವೇಳೆಯಲ್ಲೇ ಆ ಕುರಂಗ ಇಂದ್ರನ ದೇವಲೋಕಕ್ಕೆ ಹೋಗಿ ಮೊರೆ ಇಡ್ತಾನೆ. ಅಲ್ಲಿಂದ ಅಸಹಾಯಕನಾಗಿ ಬ್ರಹ್ಮಲೋಕಕ್ಕೆ ಬರ್ತಾನೆ. ಅಲ್ಲೂ ಕೂಡ ಬ್ರಹ್ಮದೇವರು ಕೈ ಚೆಲ್ತಾರೆ. ಕೊನೆಗೆ ರುದ್ರದೇವರ ಕೈಲಾಸಕ್ಕೂ ಬಂದು ಅವರನ್ನು ಕೂಡ ಅಂಗಲಾಚಿ ಬೇಡ್ಕೊಳ್ತಾನೆ, ಈ ಬ್ರಹ್ಮಾಸ್ತ್ರದಿಂದ ಕಾಪಾಡು ಅಂತ ಹೇಳಿ. ರುದ್ರದೇವರು ಕೂಡ ವಿಷ್ಣುವಿನ ಕಡೆಗೆ ಬೆರಳು ಮಾಡಿ ತೋರಿಸ್ತಾರೆ. ಆಗ ಹರಿಯ ಚರಣವೇ ಗತಿ ಅಂತ ಹೇಳಿ ವೈಕುಂಠಕ್ಕೆ ಬಂದು ವಿಷ್ಣುವಿನ ಪಾದಗಳಿಗೆ ಎರಗಿ ನಡೆದಂತಹ ವೃತ್ತಾಂತವನ್ನು ತಿಳಿಸ್ತಾನೆ. ಆಗ ರಾಮ ಜಯಂತನನ್ನ ರಕ್ಷಿಸಿ ಕುರಂಗ ಇದ್ದಂತಹ ಒಂದು ಕಣ್ಣನ್ನ ನಾಶ ಮಾಡಿಬಿಡ್ತಾನೆ. ಆದರೆ ಜಯಂತ ಅಡಗಿ ಕುಳಿತದಂತಹ ಒಂದು ಕಣ್ಣೇನಿದೆ ಅದು ಮಾತ್ರ ಸುರಕ್ಷಿತವಾಗುತ್ತೆ. ಹಾಗಾಗಿ ಕುರಂಗನಿಗೆ ಮರಣ ಬರುತ್ತೆ. ಜಯಂತನಿಗೆ ಒಂದು ವಿಶೇಷ ಸಲಹೆಯನ್ನು ಕೊಡ್ತಾನೆ ವಿಷ್ಣು. ಅಂದರೆ ಕೆಟ್ಟವರ ಜೊತೆಯಲ್ಲಿ ಸೇರಬಾರ್ದು, ಕೆಟ್ಟವರ ಸಹವಾಸವನ್ನು ಮಾಡಬಾರ್ದು, ಹಾಗೆ ಅವರು ತೋರಿಸುವಂಥ ಆಸೆ ಆಮಿಷಗಳಿಗೆ ಬಲಿಯಾಗಬಾರ್ದು ಅನ್ನುವಂಥ ವಿಚಾರವನ್ನ ಅಲ್ಲಿ ಜಯಂತನಿಗೆ ಬುದ್ಧಿಮಾತನ್ನು ಹೇಳಿ ಕಳಿಸ್ತಾರೆ. ಇಲ್ಲಿ ದುಷ್ಟ ಕುರಂಗ ಸಂಹಾರ ಆದ ಮೇಲೆ ಅಂಥ ಒಬ್ಬ ದೈತ್ಯನಿಗೆ ತನ್ನ ಕಣ್ಣಿನಲ್ಲಿ ಜಾಗ ಕೊಟ್ಟಿದ್ದಕ್ಕಾಗಿ ಕಾಗೆಯ ಮೇಲೂ ಕೂಡ ಕೋಪ ಬರುತ್ತೆ. ಹಾಗಾಗಿ ಈ ಕುರಂಗ ಇದ್ದಂತಹ ಆ ಕಣ್ಣನ್ನ ಶ್ರೀರಾಮಚಂದ್ರನ ಬ್ರಹ್ಮಾಸ್ತ್ರ ನಾಶ ಮಾಡಿದ ಮೇಲೆ ಒಂದು ಕಾಗೆಗೆ ಒಂದು ಕಣ್ಣು ಇಲ್ಲದಂತಾಗತ್ತೆ. ಹಾಗಾಗಿ ಕಾಗೆಯ ಒಂದು ಕಣ್ಣಿನ ದೃಷ್ಟಿಯನ್ನೇ ತೆಗೆದು ಬಿಡ್ತಾನೆ. ಹಾಗಾಗಿ ಇವತ್ತಿಗೂ ಕೂಡ ಕಾಗೆಗಳಿಗೆ ಗೋಲ ಎರಡಿದ್ರೂ ಕೂಡ ಕಣ್ಣು ಕಾಣುವಂಥದ್ದು ಒಂದೇ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಈ ಕಥೆಯ ನೀತಿ ಪಾಠ ಏನು ಅಂತ ಹೇಳಿದ್ರೆ, ದುಷ್ಟವರ ಸಹವಾಸವನ್ನ ಮಾಡಿದ್ರೆ ನಮಗೂ ಕೂಡ ಆಪತ್ತು ಕಟ್ಟಿಟ್ಟ ಬುತ್ತಿ ಅನ್ನುವಂಥದ್ದನ್ನು ನಾವು ಗಮನಿಸ್ಕೊಳ್ಬೇಕು. ಜೊತೆಗೆ ದುಷ್ಟರು ಎಂತೆಂತಹ ಸೋಗು ಹಾಕಿಕೊಂಡು ನಮ್ಮನ್ನ ದಾರಿ ತಪ್ಪಿಸ್ತಾರೆ, ದಿಕ್ಕು ತಪ್ಪಿಸ್ತಾರೆ ಅನ್ನುವಂಥ ವಿಚಾರವನ್ನು ಕೂಡ ಇದರಿಂದ ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿನೇ ಚಿತ್ರಕೂಟದಲ್ಲಿ ನಡೆದಂತಹ ಈ ಒಂದು ವಿಚಿತ್ರವಾದಂತಹ ರಹಸ್ಯವಾದಂತಹ ಕಥೆ ರಾಮಚಂದ್ರನಿಗೆ ಮತ್ತು ಸೀತಾದೇವಿಗೆ ಮಾತ್ರ ಗೊತ್ತಿತ್ತು. ಅದನ್ನ ನೀನು ಶ್ರೀರಾಮನಿಗೆ ಹೇಳು ಅಂತ ಹೇಳಿ ಸೀತಾದೇವಿ ಹನುಮಂತನಿಗೆ ತಿಳಿಸು. ಹನುಮಂತನಿಗೆ ಖುಷಿ ಆಗತ್ತೆ. ಆಗ ಆದಷ್ಟು ಬೇಗ ರಾವಣನನ್ನ ಸಂಹಾರ ಮಾಡಿ ತನ್ನನ್ನ ಸುರಕ್ಷಿತವಾಗಿ ಕರೆದೊಯ್ಯಲು ಹೇಳು ಅನ್ನುವಂಥ ವಿಚಾರವನ್ನು ಕೂಡ ಹನುಮಂತನಿಗೆ ಹೇಳಿ ಕಳಿಸ್ತಾಳೆ. ಹಾಗಾಗಿ ಒಂದೊಂದು ಸಂದೇಶವೂ ಕೂಡ ಬಹಳ ವಿಶೇಷವಾಗಿರುವಂಥದ್ದು. ನಮ್ಮ ಪ್ರೀತಿ ಪಾತ್ರರಿಗೆ ನಾವು ಅರ್ಥೈಸ್ಕೊಂಡಿರುವಂಥವ್ರಿಗೆ ನಮ್ಮ ಘಟನೆಗಳೇನಿದೆ ಅಥವಾ ನಮ್ಮ ಹಿಂದಿನ ಅನುಭವಗಳೇನಿದೆ ಅದನ್ನು ಹೇಳಿಕೊಂಡಾಗ ಅವರಿಗೂ ಕೂಡ ಆಪ್ಯಾಯತೆ ಉಂಟಾಗುವಂಥದ್ದಿದೆ. ಹಾಗಾಗಿ ರಾಮಾಯಣದಲ್ಲಿ ಈ ರೀತಿಯ ಸಣ್ಣ ಸಣ್ಣ ವಿಶೇಷವಾದಂತಹ ರಹಸ್ಯವಾದಂತಹ ಘಟನೆಗಳು ನೂರಾರು ಇದೆ. ಅದು ನಮ್ಮ ಮಕ್ಕಳಿಗೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಕಾಗೆಗಳಿಗೆ ಒಂದೇ ಒಂದು ಕಣ್ಣು ಯಾಕಿದೆ ಅನ್ನುವಂಥದ್ದಕ್ಕೆ ಈ ಒಂದು ಉದಾಹರಣೆಯನ್ನು ಕೂಡ ಹೇಳ್ಬೋದು. ಜೊತೆಗೆ ಅಳಿಲುಗಳ ಬೆನ್ನಿನ ಭಾಗದಲ್ಲಿ 3 ಗೆರೆಗಳಿರುತ್ತೆ, ಯಾಕೆ ಅನ್ನುವಂಥ ವಿಚಾರ ಕೂಡ ತಮಗೂ ಗೊತ್ತಿರಬಹುದು. ಇಂತಹ ಒಂದು ಪೌರಾಣಿಕ ಹಿನ್ನೆಲೆಯುಳ್ಳಂತಹ ಕಥೆಗಳನ್ನು ಮಕ್ಕಳಿಗೆ ತಿಳಿಸಿ, ರಾಮಾಯಣದ ಬಗ್ಗೆ ತಿಳಿಸಿ, ಮಹಾಭಾರತದ ಬಗ್ಗೆ ತಿಳಿಸಿ. ಅವ್ರಿಗೂ ಕೂಡ ಈ ಧರ್ಮದ ಸೂಕ್ಷ್ಮತೆ ಅರ್ಥವಾಗುತ್ತೆ. ಹಾಗೆ ದಶಾವತಾರಗಳಿಗೂ ಮತ್ತೆ ಇಂದು ನಡೆಯುವಂತಹ ವಿದ್ಯಮಾನಗಳಿಗೂ ಇರುವಂಥ ಅವಿನಾಭಾವ ಸಂಬಂಧದ ಬಗ್ಗೆ ಅವರಿಗೆ ಮನವರಿಕೆ ಆಗುತ್ತೆ. ಇದರಿಂದ ನಮ್ಮ ಪುರಾಣಗಳಾಗಲಿ ನಮ್ಮ ಪೌರಾಣಿಕ ಹಿನ್ನೆಲೆಗಳಲ್ಲಾಗಲಿ ಒಂದು ವಿಶೇಷತೆ ಇದೆ, ಅದಕ್ಕೂ ಕೂಡ ಯಾವುದೋ ಒಂದು ಕಥೆಯೋ ದಂತಕಥೆಯೋ ತಳುಕು ಹಾಕಿಕೊಂಡಿದೆ ಅನ್ನುವಂಥ ವಿಚಾರ ಸ್ವಾರಸ್ಯಕರವಾಗಿರುತ್ತೆ. ಇಂತಹ ವಿಚಾರಗಳನ್ನು ತಾವು ಕೂಡ ಮನನ ಮಾಡಿಕೊಳ್ಳಿ. ಶ್ರೀರಾಮಚಂದ್ರನನ್ನ ಈ ದಿನ ಸ್ಮರಣೆ ಮಾಡಿ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ತುಂಬ ಪ್ರೋತ್ಸಾಹದಾಯಕವಾಗಿರುವಂತಹ ದಿನ. ತುಂಬ ಸಪೋರ್ಟ್ ಅನ್ನುವಂಥದ್ದು ಸಿಕ್ಕತ್ತೆ. ನಿಮ್ಮ ಕೆಲಸ ಕಾರ್ಯಗಳನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡುವಂಥ ಒಂದು ಮನಸ್ಥಿತಿ ಇದೆ. ಆದರೆ ಈ ದಿನ ನಿಮ್ಮ ಹಿತಶತ್ರುಗಳ ಕಾಟ ಕೂಡ ವಿಪರೀತವಾಗಿರುವಂಥದ್ದು. ಹಾಗಾಗಿ ಬಿಸಿ ತುಪ್ಪದಂತೆ ಇರುವಂತಹ ಸನ್ನಿವೇಶ. ಇದರಿಂದ ನಿಮ್ಮ ಒಂದು ಉದ್ದೇಶಿತ ಗುರಿಯನ್ನು ಈಡೇರಿಸಿಕೊಳ್ಳಿಕ್ಕೂ ಕೂಡ ಸ್ವಲ್ಪ ಚಡಪಡಿಕೆ ಅನ್ನುವಂಥದ್ದು ಇರುತ್ತೆ.
ಹಾಗೆ ಒತ್ತಾಯಕ್ಕೆ ದಾಕ್ಷಿಣ್ಯಕ್ಕೆ ಮಣಿದು ಈ ದಿನ ನಿಮಗೆ ಇಷ್ಟ ಇಲ್ಲದಂಥ ಕೆಲಸವೊಂದನ್ನು ಮಾಡುವಂಥ ಸಂದರ್ಭ ಕೂಡ ಬರುವಂಥದ್ದಿದೆ. ಹಾಗಾಗಿ ಇಷ್ಟ ಇಲ್ಲ ಅಂದರೆ ಕೆಲಸಗಳನ್ನು ಮಾಡಬಾರ್ದು. ಇದು ಒಂದು ರೀತಿಯಲ್ಲಿ ನಿಮ್ಮ ಧ್ಯೇಯೋದ್ದೇಶಕ್ಕೆ ವಿರುದ್ಧವಾಗಿರುವಂಥ ಸನ್ನಿವೇಶ. ಆದರೂ ಕೂಡ ಏನಾದರೂ ಒಂದನ್ನು ಸಾಧನೆ ಮಾಡಬೇಕು ಅನ್ನುವಂಥ ಛಲದಿಂದ ಈ ದಿನ ಇಂಥ ಅವಕಾಶಗಳನ್ನು ನೀವು ಮೀರಿ ನಿಲ್ಲಬೇಕು ಅನ್ನುವಂಥ ಛಲ ನಿಮ್ಮಲ್ಲಿರಬೇಕಾಗತ್ತೆ. ಹಾಗೆ ಈ ದಿನ ಹಣಕಾಸಿನ ವ್ಯವಹಾರಗಳು ತುಂಬ ಉತ್ತಮ ಸ್ಥಿತಿಯಲ್ಲಿ ನಡೆಯುತ್ತೆ. ಅದರಲ್ಲೂ ಪಾರ್ಟ್ನರ್ಶಿಪ್ಪಲ್ಲಿ ನಡೆಯುವಂಥ ವ್ಯವಹಾರಗಳಲ್ಲಿ ತುಂಬ ಲಾಭ ಇದೆ, ಅನುಕೂಲ ಇದೆ. ಇನ್ನು ವ್ಯಾಪಾರಿ ಸಂಬಂಧವಾಗಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಳ್ಳುವಂಥ ಸಂದರ್ಭಗಳು ಕೂಡ ಇದೆ. ಇನ್ನು ಈ ದಿನ ನಿಮ್ಮ ಆಲಸ್ಯದಿಂದ ಕೆಲವೊಂದು ಅನಿವಾರ್ಯ ಕಾರ್ಯಗಳನ್ನು ಮುಂದೂಡುವಂಥದ್ದು ಕೂಡ ಇರುತ್ತೆ. ಎಲ್ಲ ಒಂದು ಕಡೆ ಸಣ್ಣ ಮಟ್ಟದಲ್ಲಿ ಸೋಮಾರಿತನ ಅನ್ನುವಂಥದ್ದು ಈ ದಿನ ನಿಮ್ಮನ್ನು ಕಾಡುವಂಥದ್ದು. ಇದರಿಂದ ಕುಟುಂಬದಲ್ಲೂ ಕೂಡ ಸಣ್ಣ ಪುಟ್ಟ ಮನಸ್ತಾಪಗಳಾಗುತ್ತೆ. ಪತಿ ಪತ್ನಿಯರ ಮಧ್ಯೆ ಈ ದಿನ ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಆದರೆ ಮೂರನೆಯವರ ವಿಚಾರಕ್ಕೆ ಈ ದಿನ ಸ್ವಲ್ಪ ಮನಸ್ತಾಪಗಳು ಕೂಡ ಆಗುವಂಥದ್ದು ಇದೆ. ಹಾಗಾಗಿ ಅರ್ಧ ಸಿಹಿ ಅರ್ಧ ಕಹಿ ಇರುವಂಥ ಒಂದು ಸಂದರ್ಭ ಇದು. ಹಾಗೆ ಈ ದಿನದಲ್ಲಿ ನೀವು ನಿಮ್ಮ ಎಲ್ಲ ಪ್ರಯತ್ನಗಳಲ್ಲೂ ಕೂಡ ಉತ್ತಮ ಪ್ರತಿಫಲವನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ಇಚ್ಛಾಶಕ್ತಿ ಇದೆ. ವಿಲ್ ಪವರ್ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೂ ಕೂಡ ಈ ರೀತಿಯ ಮನೋಭಾವವೇ ಇರುವಂಥದ್ದು. ಏನಾದರೂ ಒಂದು ಕೆಲಸವನ್ನು ಮಾಡಿ ಅದರಲ್ಲಿ ಜಯಗಳಿಸಬೇಕು, ಅದರಲ್ಲಿ ಒಳ್ಳೆಯ ಗೌರವವನ್ನು ಸಂಪಾದನೆ ಮಾಡಬೇಕು, ಕುಟುಂಬದ ಗೌರವ ಮರ್ಯಾದೆಯ ಸ್ಥಾನವನ್ನು ಉಳಿಸಬೇಕು ಅನ್ನುವಂಥ ಒಂದು ಇರಾದೆ ಇದೆ. ಅದಕ್ಕಾಗಿ ಸ್ವಲ್ಪ ಪ್ರಯತ್ನ ಮಾಡಿ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದನ್ನು ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶಿವ ಸ್ತೋತ್ರವನ್ನು ಹೇಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಲಿಕ್ಕೆ ಈ ದಿನ ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಒಳ್ಳೆಯ ಫಲ ತಮ್ಮದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಶುಭ ಫಲಗಳನ್ನು ಪಡ್ಕೊಳ್ಳುವಂಥ ಯೋಗ ಇದೆ. ಯೋಗ ಚೆನ್ನಾಗಿದೆ. ಗ್ರಹಗತಿಗಳು ಉತ್ತಮ ಸ್ಥಿತಿಯಲ್ಲಿದೆ. ಅದಕ್ಕಾಗಿಯೇ ತುಂಬ ಉತ್ಸಾಹದಿಂದ ಕೆಲಸಗಳಲ್ಲಿ ಭಾಗವಹಿಸುವಂಥದ್ದು ಕೂಡ ಇದೆ. ಜೊತೆಗೆ ನಿಮಗೆ ಬೇಕಾದಂಥವರು ನಿಮ್ಮ ಬಗ್ಗೆ, ನಿಮ್ಮ ಸಾಮರ್ಥ್ಯದ ಬಗ್ಗೆ, ನಿಮ್ಮ ಬುದ್ಧಿವಂತಿಕೆಯ ಬಗ್ಗೆ ತುಂಬ ಒಳ್ಳೆಯ ಮಾತುಗಳನ್ನು ಹೇಳುವಂಥದ್ದು, ಇದು ನಿಮಗೆ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಮೋಟಿವೇಶನ್ ಮಾಡುವಂಥದ್ದಿದೆ. ಅದೇ ನಿಮಗೆ ಪ್ರೇರೇಪಣೆ ಆಗುವಂಥದ್ದು. ಹಾಗಾಗಿ ಕೆಲಸದಲ್ಲಿ ಹೆಚ್ಚಾಗಿ ತೊಡಗಿಸ್ಕೊಳ್ಳುವಂಥ ಅವಕಾಶಗಳು ಕೂಡ ಇದೆ. ಇನ್ನು ಈ ದಿನ ನಿಮ್ಮ ತಂದೆಯವರು ಅಥವಾ ತಾಯಿಯವರಿಂದಲೋ ಒಂದು ಸಲಹೆಯನ್ನು, ಹಿತವಚನವನ್ನು ಕೇಳುವಂಥ ಅವಕಾಶ ಕೂಡ ಇದೆ. ಅಥವಾ ಕುಟುಂಬದಲ್ಲಿರುವಂಥ ಹಿರಿಯರು ನಿಮಗೆ ಒಂದು ಬುದ್ಧಿ ಮಾತನ್ನು ಹೇಳುವಂಥದ್ದು, ಅದನ್ನು ಈ ದಿನ ನೀವು ಅಳವಡಿಸ್ಕೊಂಡ್ರೆ ನಿಮ್ಮ ಒಂದು ಪ್ರಯತ್ನ ಯಶಸ್ವಿಯಾಗುತ್ತೆ. ಮುಂದೆ ಅದು ನಿಮಗೆ ಒಳ್ಳೆಯ ಲಾಭವನ್ನು, ಅನುಕೂಲವನ್ನು ತರುತ್ತೆ. ಜೊತೆಗೆ ಈ ದಿನ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ತುಂಬ ಹೋರಾಟ ಮಾಡುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ಈಗಾಗಲೇ ಆಗಿರುವಂಥ ಕೆಲವೊಂದು ಅಚಾತುರ್ಯಗಳಿರ್ಬೋದು ಅಥವಾ ನಿಮ್ಮ ಬಗ್ಗೆ ಬಂದಿರುವಂಥ ಅಪವಾದಗಳಿರ್ಬೋದು, ಅದನ್ನು ಅಲ್ಲಗಳೆಯಲಿಕ್ಕೆ ನಿಮ್ಮನ್ನು ನೀವು ಈ ದಿನ ಡಿಫೆಂಡ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ಅದಕ್ಕಾಗಿಯೇ ಈ ದಿನ ಇಲ್ಲ ಸಲ್ಲದ ಯೋಜನೆಗಳನ್ನು, ತಂತ್ರಗಳನ್ನು, ಪ್ರತಿತಂತ್ರಗಳನ್ನು ಹೆಣೆಯುವಂಥದ್ದು ಕೂಡ ಇದೆ. ಆದರೆ ಈ ದಿನ ನಿಮ್ಮ ಒಂದು ಸಲುಗೆಯ ವರ್ತನೆ ಏನಿದೆ ಅದು ನಿಮ್ಮ ಮೇಲೆ ಕೆಲವೊಮ್ಮೆ ಅನುಮಾನಗಳನ್ನು ಸೃಷ್ಟಿಸುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ನೆಮ್ಮದಿಯನ್ನು ನೀವೇ ಕಂಡುಕೊಳ್ಬೇಕಾಗತ್ತೆ. ಇದಕ್ಕೆ ಈ ದಿನ ನಿಮ್ಮ ಪ್ರಯತ್ನ ಸ್ವಲ್ಪ ಹೆಚ್ಚು ಮಾಡಬೇಕಾಗತ್ತೆ. ಇನ್ನು ಈ ದಿನ ಗಾಳಿಯಲ್ಲಿ ಗೋಪುರ ಕಟ್ಟುವಂಥ ಒಂದು ಕೆಲಸವನ್ನು ಮಾಡಬೇಡಿ. ಮಾಡಿದ್ರೆ ಕೆಲಸ ಪಕ್ಕಾ ಇರಲಿ, ಅದು ಶಾಶ್ವತವಾದ ಫಲವನ್ನು ಕೊಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಪ್ರಾರಂಭ ಮಾಡಿ. ಏಕೆಂದರೆ ಈ ದಿನ ನಿಮಗೆ ಯಾರು ಭರವಸೆಯನ್ನು ಕೊಡ್ತಾರೆ, ಯಾರು ನಿಮಗೆ ಪ್ರಾಮಿಸಸ್ಸನ್ನು ಕೊಡ್ತಾರೆ, ಅಂಥವರು ನಿಜವಾಗ್ಲೂ ನಿಮ್ಮ ಸಹಾಯಕ್ಕೆ ಬರಲ್ಲ. ಹಾಗಾಗಿ ಒಂದಲ್ಲ ಎರಡು ಸಲ ಆಲೋಚನೆ ಮಾಡಿ ಅಂಥವ್ರನ್ನು ನಂಬುವಂಥ ಒಂದು ಪ್ರಯತ್ನವನ್ನು ಮಾಡಿ. ಎಲ್ಲರನ್ನೂ ಕೂಡ ನಂಬಿ ಮೋಸ ಹೋಗಬೇಡಿ. ಜಾಗ್ರತೆ ಹಣಕಾಸಿನ ವಿಚಾರದಲ್ಲಿ. ಇನ್ನು ಈ ದಿನ ಒಂದೇ ಒಂದು ಕೆಲಸವನ್ನು ಇಬ್ಬರು ಮಾಡಲಿಕ್ಕೆ ಹೋಗಿ ಅಲ್ಲಿ ಎಡವಟ್ಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಕೆಲಸಗಳು ರಿಪೀಟ್ ಆಗಬಾರ್ದು. ಸ್ವಲ್ಪ ಮನೆಯಲ್ಲಿ ಮಾತಾಡಿಕೊಂಡು ಯಾರು ಯಾವ ಕೆಲಸವನ್ನು ಮಾಡಬೇಕು ಅನ್ನುವಂಥ ಒಂದು ವಿಚಾರವನ್ನು ತೀರ್ಮಾನ ಮಾಡಿ ಮುಂದಡಿ ಇಡುವಂಥದ್ದು ಉತ್ತಮ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ
ತಿಳಿ ನೀಲಿ. ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು. ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಧ್ಯಮ ಫಲಗಳಿರುವಂತಹ ದಿನ. ಹಾಗೆ ಈ ದಿನ ನಿಮಗೆ ವಿಶ್ರಾಂತಿ ಇಲ್ಲದಂತಹ ದಿನ. ಸ್ವಲ್ಪ ಓಡಾಟ, ಸ್ವಲ್ಪ ಪ್ರಯಾಣ ಅನ್ನುವಂಥದ್ದು ಹೆಚ್ಚಾಗಿ ಇರುತ್ತೆ. ಅದರಲ್ಲೂ ಮಕ್ಕಳ ವಿಚಾರದಲ್ಲಿ, ಸ್ನೇಹಿತರ ವಿಚಾರದಲ್ಲಿ ಈ ದಿನ ನೀವು ಹೆಚ್ಚು ಶ್ರಮ ಪಡಬೇಕಾಗತ್ತೆ. ಹಾಗೆ ಈ ದಿನ ಕೆಲವೊಂದು ಅಹಿತಕರವಾದಂತಹ ಘಟನೆಗಳು ಕೂಡ ನಿಮ್ಮ ಮನಃಶಾಂತಿಯನ್ನು ಕೆಡಿಸುವಂಥದ್ದಾಗತ್ತೆ. ಹಾಗಾಗಿ ಗಾಳಿ ಸುದ್ದಿ ಕೂಡ ಈ ದಿನ ನಿಮಗೆ ಪ್ರಬಲವಾಗಿ ಮನಸ್ಸನ್ನು ಕೆಡಿಸತ್ತೆ. ಆದ್ದರಿಂದಲೇ ಯಾವ ವಿಚಾರದಲ್ಲೂ ಕೂಡ ತಲೆ ಹಾಕಬೇಡಿ. ನಿಮ್ಮ ಕೆಲಸ ಕಾರ್ಯಗಳಲ್ಲಷ್ಟೇ ಈ ದಿನ ನೀವು ತಲ್ಲೀನರಾಗುವಂಥದ್ದು ಉತ್ತಮ. ಹಾಗೆ ಈ ದಿನ ನಿಮ್ಮ ವಿರೋಧಿಗಳ ಬಗ್ಗೆ ಸ್ವಲ್ಪ ಜಾಗ್ರತೆ. ಅವರ ಹೇಳಿಕೆಗಳಿಗೆ ಗಮನ ಕೊಡಬೇಡಿ, ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಡಿ. ಅಂಡ್ಯೂ ಅಡ್ವಾಂಟೇಜ್ ಆಗುವಂಥದ್ದು ಈ ಒಂದು ಸಂದರ್ಭದಲ್ಲೇ ನಿಮ್ಮ ಹಿತಶತ್ರುಗಳಿಗೆ. ಹಾಗಾಗಿ ನಿಮ್ಮ ವೀಕ್ನೆಸ್ಸನ್ನಾಗಲಿ, ನಿಮ್ಮ ದೌರ್ಬಲ್ಯವನ್ನಾಗಲಿ ಅವರಿಗೆ ಹೇಳಿದಾಗ ಅದರಿಂದ ಅವರು ನಿಮ್ಮ ಒಂದು ಜುಟ್ಟನ್ನು ಅಳ್ಳಾಡಿಸುವಂಥ ಸಂದರ್ಭ ಬರುತ್ತೆ. ಸ್ವಲ್ಪ ಎಚ್ಚರಿಕೆ. ಇದು ನಿಮ್ಮ ಬಂಧು ವರ್ಗದವರಲ್ಲಿ, ವಿಶೇಷವಾಗಿ ಆಸ್ತಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಈ ಒಂದು ವಿದ್ಯಮಾನಗಳು ನಡೆಯುವಂಥದ್ದಿದೆ. ಸ್ವಲ್ಪ ಎಚ್ಚರದಿಂದ ಇರಿ. ಇನ್ನು ಈ ದಿನದಲ್ಲಿ ಖರ್ಚು ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಕೈಮೀರಿ ಹೋಗುವಂಥ ಸಾಧ್ಯತೆ ಇದೆ. ವ್ಯರ್ಥ ಖರ್ಚುಗಳು ಹೆಚ್ಚಾಗುತ್ತೆ. ಹಾಗಾಗಿ ಖರ್ಚಿನ ಬಗ್ಗೆ ಸ್ವಲ್ಪ ಲೆಕ್ಕಾಚಾರ ಇರಲಿ. ಇನ್ನು ನಿಮ್ಮ ಆಯವ್ಯಯದ ಸರಿಯಾದ ನಿಯೋಜನೆಯ ಅವಶ್ಯಕತೆ ಈ ದಿನ ನಿಮಗೆ ಕಂಡು ಬರ್ತಾ ಇದೆ. ಇನ್ನು ಈ ದಿನದಲ್ಲಿ ಖರ್ಚನ್ನು ಕಡಿಮೆ ಮಾಡಿಕೊಳ್ಳುವಂಥ ವಿಚಾರದಲ್ಲಿ ಚಿಂತೆ ಮಾಡುವಂಥದ್ದು ಉತ್ತಮ. ಅಲ್ಲಿ ಒಂದು ಯೋಜನೆಯನ್ನು ರೂಪಿಸಿಕೊಳ್ಳುವಂಥದ್ದು ಅತ್ಯುತ್ತಮವಾಗಿರುವಂಥ ಒಂದು ವಿಚಾರ. ಹಾಗೆ ಈ ದಿನ ನಿಮಗೆ ನಿಮ್ಮ ಸ್ನೇಹಿತರಿಂದ ನಿಮಗೆ ಬರಬೇಕಾಗಿರುವಂಥದ್ದು ಬರದೇ ಇರ್ಬೋದು, ಸಿಗಬೇಕಾಗಿರುವಂಥದ್ದು ಸಿಗದೆ ಹೋಗ್ಬೋದು. ಇದರಿಂದ ನಿಮಗೆ ಒಂದು ರೀತಿಯಲ್ಲಿ ನಿರಾಸೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಇಲ್ಲಿ ಒಂದು ರೀತಿಯ ಉದ್ವೇಗ ಪೈಲಪ್ ಆಗುವಂಥದ್ದು. ಇದರಿಂದ ನಿಮ್ಮ ಮಾತಿನಲ್ಲೂ ಕೂಡ ಸ್ವಲ್ಪ ಹದ ಮೀರುವಂಥ ಸಾಧ್ಯತೆಗಳಿರುತ್ತೆ. ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಒತ್ತಡಕ್ಕೆ ಮಣಿದು ಕೆಲವೊಂದು ಕೆಲಸಗಳನ್ನು ಮಾಡಬೇಕಾಗತ್ತೆ, ಅನಿವಾರ್ಯವಾಗಿ ಮಾಡಬೇಕಾಗತ್ತೆ. ಇಲ್ಲಿ ನೀವು ಸ್ವಲ್ಪ ಖುಷಿಯಿಂದ, ಸಂತೋಷದಿಂದ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಂಥದ್ದು ಉತ್ತಮ. ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಇಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಮಹಾಗಣಪತಿಗೆ ಈ ದಿನ 21 ಗರಿಕೆಗಳನ್ನು ಸಮರ್ಪಣೆ ಮಾಡಿ ಬನ್ನಿ. ಹಾಗೆ ಈ ದಿನ ಶಿವನ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ. ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಸುಖ ಸ್ಥಾನದಲ್ಲಿದ್ದಾನೆ, 4ನೇ ಮನೆಯಲ್ಲಿದ್ದಾನೆ. ಆದರೆ ನಿಮಗೆ ಮಾತ್ರ ಸುಖ ಇಲ್ಲ, ಬೇರೆಯವರಿಗೆಲ್ಲ ಇರುತ್ತೆ. ಏಕೆಂದರೆ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನ ಸ್ವಲ್ಪ ಕಠಿಣವಾದಂಥ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಇದೆ. ಇನ್ನು ಯಾವುದೋ ಸಂದರ್ಭದಲ್ಲಿ ಆಡಿರುವಂಥ ಮಾತನ್ನು ಉಳಿಸ್ಕೊಳ್ಳಿಕ್ಕಾಗಿ ಈ ದಿನ ಸ್ವಲ್ಪ ಪರಿತಪಿಸಬೇಕಾಗತ್ತೆ, ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಹಾಗಾಗಿ ನಿಮ್ಮ ಮನಸ್ಸು ಕೂಡ ನಿಮ್ಮ ಸ್ಥಿಮಿತದಲ್ಲಿ ಇರಲ್ಲ. ಹಾಗೆ ಕೆಲವೊಂದು ಅಶುಭದ ಸೂಚನೆಗಳು ಬರುವಂಥದ್ದು ಕೂಡ ಇದೆ. ಏನೋ ಒಂದು ಸಿಂಪ್ಟಮ್ಸ್, ನಿಮಗೆ ಒಂದು ಇಂಟ್ಯೂಷನ್ ಇರುವಂಥದ್ದು, 6th ಸೆನ್ಸ್ ಹೇಳುತ್ತೆ ಎಲ್ಲ ಒಂದು ಕಡೆ ಶುಭ ಸೂಚನೆಗಳು, ಶುಭಕರವಾದಂಥ ಒಂದು ಸನ್ನಿವೇಶಗಳು ಮುಂದೆ ಬರಲ್ಲ ಅನ್ನುವಂಥ ಒಂದು ವಿಚಾರ ಮನಸ್ಸಿಗೆ ಬರುತ್ತೆ. ಆದರೆ ಇದೆಲ್ಲವೂ ಕೂಡ ನಿಮ್ಮ ಊಹೆಯ ಕಲ್ಪನೆ ಅಷ್ಟೇ. ನೀವು ಆ ಒಂದು ಸಂದರ್ಭವನ್ನು, ಸನ್ನಿವೇಶವನ್ನು ಸರಿಪಡಿಸ್ಕೊಂಡಾಗ ಅದರಿಂದ ಕೂಡ ಉತ್ತಮವಾದಂಥ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ನಿಮ್ಮ ಆಯ್ಕೆ ಬಹಳ ಸ್ಪಷ್ಟವಾಗಿರಬೇಕು, ಯೋಗ್ಯ ರೀತಿಯಲ್ಲಿ ಇರಬೇಕಾಗುತ್ತೆ. ಇನ್ನು ಈ ದಿನ ಸ್ವಲ್ಪ ಆತುರದ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಂದರ್ಭ ಕೂಡ ಬರುತ್ತೆ. ಅಂಥ ಒಂದು ಒತ್ತಡ, ಅಂಥ ಒಂದು ಇಕ್ಕಟ್ಟಿಗೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಅಷ್ಟೊಂದು ಪ್ರಗತಿ ಅನ್ನುವಂಥದ್ದು ಇರಲ್ಲ. ಕೆಲಸಗಳು ತಡ ಆಗುತ್ತೆ, ಫಲಿತಾಂಶಗಳು ಕೂಡ ತುಂಬ ನಿಧಾನವಾಗಿ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಕೆಲಸದಲ್ಲೇ ಆಸಕ್ತಿಯನ್ನು ಮರೆಯುವಂಥದ್ದು, ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ನಿರ್ಲಕ್ಷ್ಯತನ ಅನ್ನುವಂಥದ್ದು ಕೂಡ ಕಾಣಿಸ್ತಾ ಇದೆ. ಒಟ್ಟಾರೆ ಈ ದಿನದಲ್ಲಿ ನಿಮಗೆ ಸ್ವಲ್ಪ ನಷ್ಟಗಳು ಸಂಭವಿಸುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ಈ ದಿನ ಸ್ಥಿರಾಸ್ತಿಯ ವ್ಯವಹಾರಗಳು ಏನೇ ಇದ್ದರೂ ಅದರಿಂದ ತಪ್ಪಿಸಿಕೊಳ್ಳುವಂಥದ್ದು ಉತ್ತಮ. ಅಂಥ ಒಂದು ಪ್ರಯತ್ನ ಈ ದಿನ ನಿಮಗೆ ಒಳ್ಳೆಯ ಫಲವನ್ನು ತರಲ್ಲ. ಇನ್ನು ವೈವಾಹಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳು ಬರಬಾರ್ದು. ಆ ರೀತಿ ನೋಡಿಕೊಳ್ಳುವಂಥದ್ದು ನಿಮ್ಮ ಜವಾಬ್ದಾರಿ. ಎಲ್ಲವೂ ಕೂಡ ನಿಮ್ಮ ಕೈಯಲ್ಲೇ ಇದೆ.
ಹಾಗಾಗಿ ಈ ದಿನ ಬೆಣ್ಣೆಯನ್ನು ಇಟ್ಟುಕೊಂಡು ತುಪ್ಪಕ್ಕೆ ಹುಡುಕಾಡಿದ್ರು ಅನ್ನುವಂಥ ರೀತಿಯಲ್ಲಿ ಆಗಬಾರ್ದು. ಸನ್ನಿವೇಶಗಳು, ಪರಿಸ್ಥಿತಿಗಳು ನಿಮ್ಮ ಒಂದು ವಿಸಿನಿಟಿಯಲ್ಲೇ ಇರುತ್ತೆ. ಅದನ್ನು ನಿಮಗೆ ಬೇಕಾದಂತಹ ಅನುಕೂಲಕರವಾದಂಥ ರೀತಿಯಲ್ಲಿ ಪರಿವರ್ತನೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಅದಕ್ಕಾಗಿಯೇ ಈ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ, ಶುಭ ಫಲಗಳನ್ನು ಕಾಣುವಂಥ ದಿನ. ಅದರಲ್ಲೂ ನಿಮ್ಮ ಪ್ರಯತ್ನದಲ್ಲಿ ಈ ದಿನ ನಿಮಗೆ ಖುಷಿ ಇದೆ, ಸಂತೋಷ ಇದೆ. ಫಲಿತಾಂಶ ಏನೇ ಆದರೂ ಕೂಡ ನಿಮಗೆ ಒಂದು ಕಾರ್ಯಸಿದ್ಧಿ ಉಂಟಾಗುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ತೃಪ್ತಿ ಅನ್ನುವಂಥದ್ದು ಇರುತ್ತೆ. ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನುವಂಥದ್ದು ಬಹಳಷ್ಟು ಮಟ್ಟಿಗೆ ಹೆಚ್ಚಿಗೆ ಇದ್ದಾಗ ಮನಸ್ಸಿಗೆ ಸಮಾಧಾನ ಇರುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಲಾಭದ ಅಂಶ ಸ್ವಲ್ಪ ಹೆಚ್ಚಾಗಿರುವಂಥದ್ದು, ನೆನ್ನೆಗಿಂತ ಈ ದಿನ ಸ್ವಲ್ಪ ಉತ್ತಮವಾಗಿರುವಂತಹ ಸಂದರ್ಭಗಳಿದೆ. ಹಾಗೆ ವ್ಯಾಪಾರದಲ್ಲಿ ಕೆಲವೊಂದು ಪ್ರಮುಖವಾದಂತಹ ಬದಲಾವಣೆಗಳನ್ನು ತರಬೇಕು ಅನ್ನುವಂಥ ವಿಚಾರ ಏನಿತ್ತು, ಬಹಳ ದಿನಗಳಿಂದ ಇತ್ತಲ್ಲ, ಅದು ಈ ದಿನ ಒಂದು ಒಳ್ಳೆಯ ರೂಪವನ್ನು ಪಡ್ಕೊಳ್ಳುವಂಥದ್ದು ಇದೆ. ಪ್ರಾಪರ್ ಶೇಪ್ಗೆ ಆ ಒಂದು ನಿರ್ಧಾರ ಬರುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಕೃಷಿ ಭೂಮಿಗೆ ಸಂಬಂಧಪಟ್ಟಂತೆ ನೀವು ತೆಗೆದುಕೊಳ್ಳುವಂಥ ನಿರ್ಧಾರ ಕೂಡ ಸಮಯೋಚಿತವಾಗಿರುತ್ತೆ. ಒಳ್ಳೆಯ ನಿರ್ಧಾರ ಅದು. ಹಾಗಾಗಿ ನಿಮ್ಮ ನಿರ್ಧಾರಕ್ಕೆ ಅಂಟಿಕೊಳ್ಬೇಕು. ಪದೇ ಪದೇ ನಿಮ್ಮ ನಿರ್ಧಾರವನ್ನು ಬದಲಾವಣೆ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ಸ್ವಲ್ಪ ಅನಾರೋಗ್ಯದಿಂದ ಇರುವಂಥ ಕುಟುಂಬಸ್ಥರ ಬಗ್ಗೆ ನಿಮಗೆ ಕಾಳಜಿ ಇರುತ್ತೆ, ಕಳಕಳಿ ಇರುತ್ತೆ. ಇನ್ನು ಕೆಲವೊಂದು ಕೆಲಸಗಳನ್ನು ಧೈರ್ಯದಿಂದ ಮಾಡ್ತೀರಿ. ಎಷ್ಟೇ ನಷ್ಟ ಆಗಲಿ, ಎಷ್ಟೇ ಶ್ರಮ ಆದರೂ ಕೂಡ ಕೆಲಸ ಆಗಲೇಬೇಕು. ಕುಟುಂಬದ ಮರ್ಯಾದೆ, ಗೌರವವನ್ನು ಉಳಿಸುವಂಥ ಒಂದು ಪ್ರಯತ್ನ ನನ್ನಿಂದ ಆಗಬೇಕು ಅನ್ನುವಂಥ ಒಂದು ಹುಚ್ಚು ಹಠ ನಿಮ್ಮಲ್ಲಿರುವಂಥದ್ದು. ಕೆಲವೊಮ್ಮೆ ಇದು ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಆದರೆ ಅತಿಯಾದರೆ ಅಮೃತ ಕೂಡ ವಿಷ ಆಗುತ್ತೆ. ಇದನ್ನು ಸ್ವಲ್ಪ ಜ್ಞಾಪಕದಲ್ಲಿಟ್ಕೊಳ್ಳಿ. ನಿಮ್ಮ ಇತಿಮಿತಿ ಒಳಗೆ ನಿಮ್ಮ ಪ್ರಯತ್ನ ಮುಂದುವರಿಲಿ. ಇನ್ನು ಈ ದಿನ ನಿಮ್ಮ ಒಂದು ಪ್ರೀತಿ ಪ್ರೇಮದ ವಿಚಾರದಲ್ಲಿ ನೀವು ಇಟ್ಟಂಥ ಒಂದು ಭರವಸೆ, ಒಂದು ನಂಬಿಕೆ ಇಲ್ಲಿ ನಿಮಗೆ ಉತ್ತಮವಾದ ಸಂತೋಷವನ್ನು ತರುತ್ತೆ. ಹಾಗಾಗಿ ನೀವು ಅಂದುಕೊಂಡಂಥ ಒಂದು ಸನ್ನಿವೇಶವನ್ನು ಎದುರಿಸ್ತೀರಿ. ನಿಮ್ಮ ಬಯಕೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಕೂಡ ಸಿಕ್ಕತ್ತೆ. ನಿಮ್ಮ ಕುಟುಂಬಸ್ಥರು, ನಿಮ್ಮ ತಂದೆ ತಾಯಿ, ಸಹೋದ್ಯೋಗಿಗಳು, ಸಹೋದರರು, ಒಡ ಹುಟ್ಟಿದವರು ಈ ದಿನ ನಿಮ್ಮ ಒಂದು ವಿಚಾರದಲ್ಲಿ ತುಂಬ ಪಾಸಿಟಿವ್ ಆಗಿರ್ತಾರೆ, ಧನಾತ್ಮಕವಾಗಿರ್ತಾರೆ. ಹಾಗಾಗಿ ಈ ದಿನ ತುಂಬ ಸಕ್ಸಸ್ ರೇಟು ಹೆಚ್ಚಾಗಿರುವಂತಹ ಸಂದರ್ಭ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಪ್ರಾಣದೇವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಇದು ವಾಕ್ಸ್ಥಾನದಲ್ಲಿ ಚಂದ್ರ ಇದ್ದಾಗ ಈ ದಿನ ನಿಮ್ಮ ಮಾತಿನಿಂದ ಕೆಲವೊಂದು ಅನರ್ಥಗಳನ್ನು ನೀವೇ ತಂದುಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗೆ ಕೆಲವೊಂದು ಬಂಧನದಿಂದ ಮುಕ್ತರಾಗಲಿಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದೀರಿ. ಅಲ್ಲಿಂದ ಕಳಿಸ್ಕೊಂಡು ಹೊರಬರಬೇಕು ಅನ್ನುವಂಥ ಪ್ರಯತ್ನ ನಿರಂತರವಾಗಿರುತ್ತೆ. ಆದರೆ ಈ ದಿನ ಅಂಥ ಪ್ರಯತ್ನದಿಂದ ನಿಮಗೆ ಒಳ್ಳೆಯ ಫಲ ಅನ್ನುವಂಥದ್ದು ಸಿಕ್ಕಲ್ಲ, ವ್ಯರ್ಥ ಪ್ರಯತ್ನ ಆಗುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಮ್ಮ ಪ್ರಯತ್ನದಲ್ಲಿ ಹಿನ್ನಡೆ ಆಗುವಂಥ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಸರಿಯಾದ ಸಮಯಕ್ಕೆ ಕೆಲಸ ಕಾರ್ಯಗಳು ಆರಂಭ ಆಗಲ್ಲ. ಇನ್ನು ಈ ದಿನ ಕೆಲವೊಂದು ಕೆಲಸಗಳನ್ನು ನಿಮ್ಮಿಂದ ಮಾಡಲಿಕ್ಕೆ ಸಾಧ್ಯ ಆಗದೇ ಇರುವಂಥ ಸಂದರ್ಭದಲ್ಲಿ ಬೇರೆಯವರು ಅದರಲ್ಲಿ ಮೂಗು ತೂರಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮಗೆ ಒಂದು ಕಡೆಯಿಂದ ಅಪಮಾನದ ಜೊತೆಗೆ ನಿಮ್ಮ ಒಂದು ಅಸಮರ್ಥತೆ ಎಷ್ಟಿದೆ ಅನ್ನುವಂಥ ವಿಚಾರ ಕೂಡ ಬೆಳಕಿಗೆ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನದಲ್ಲಿ ನೀವು ಕೈಗೊಂಡಂಥ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನದಲ್ಲೇ ಇರಿ. ಇನ್ನು ಈ ದಿನ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಹೆಚ್ಚು ನಿರೀಕ್ಷೆಗಳನ್ನು ಇಟ್ಕೊಳ್ಬೇಡಿ. ಅದು ಅಷ್ಟೊಂದು ಒಳ್ಳೆಯ ಫಲವನ್ನು ತರಲ್ಲ, ಮನಸ್ಸಿಗೆ ಸಮಾಧಾನ ಇರಲ್ಲ. ಹಾಗಾಗಿ ಈ ದಿನ ಯಾವ ಫಲಿತಾಂಶ ಬರುತ್ತೋ ಅದನ್ನೇ ನೀವು ಅನುಸರಣೆ ಮಾಡುವಂಥದ್ದು ಉತ್ತಮ. ಇನ್ನು ಈ ದಿನ ಸರ್ಕಾರದ ಕಾನೂನು ಕಟ್ಟಳೆಗಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥದ್ದು ಉತ್ತಮ. ಹಾಗೆ ನೆರೆಹೊರೆಯವರೊಂದಿಗೆ ಈ ದಿನ ನೀವು ಆಡುವಂಥ ಮಾತಿನಲ್ಲಿ ಕೆಲವೊಮ್ಮೆ ಮುಜುಗರಕ್ಕೆ ಸಿಕ್ಕಿ ಹಾಕಿಕೊಳ್ಳುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ಈ ದಿನದ ವ್ಯವಹಾರಗಳನ್ನು ಆದಷ್ಟು ತಟಸ್ಥಗೊಳಿಸುವಂಥದ್ದು, ನಿಮ್ಮ ಮಾತು ಎಲ್ಲಿ ಅಗತ್ಯ ಇದೆಯೋ ಅಲ್ಲಿ ಮಾತ್ರ ಮಾತಾಡುವಂಥ ಒಂದು ಪ್ರಯತ್ನ ಮಾಡಿ. ಇದ್ದಂತೆ ಈ ದಿನ ನೀವು ಪರಿಸ್ಥಿತಿಯನ್ನು ಒಪ್ಪಿಕೊಳ್ಬೇಕಾಗತ್ತೆ. ಹಾಗಾಗಿ ಈ ದಿನ ತುಂಬ ಅನುಸರಣೆ,
ತುಂಬ ಹೊಂದಾಣಿಕೆ ನಿಮ್ಮ ವೈವಾಹಿಕ ಜೀವನದಲ್ಲೂ ಕೂಡ ನಿಮಗೆ ಅಗತ್ಯವಾಗಿ ಕಾಣಿಸ್ತಾ ಇದೆ. ಒಟ್ಟಾರೆ ಈ ದಿನ ನಿಮಗೆ ಸ್ವಲ್ಪ ಚಾಲೆಂಜಸ್ ಇರುವಂತಹ ದಿನ, ಸ್ಪರ್ಧೆಗಳಿರುವಂತಹ ದಿನ. ಅದನ್ನು ಸಮರ್ಥವಾಗಿ ಎದುರಿಸಬೇಕು. ಅದಕ್ಕಾಗಿ ಆತ್ಮವಿಶ್ವಾಸ ಬೇಕು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಗ್ರಹಗತಿಗಳು ನಿಮಗೆ ತುಂಬ ಅನುಕೂಲಕರವಾಗಿರುವಂಥ ದಿನ. ಅದರಿಂದಲೇ ಕಾರ್ಯ ಸಾಧನೆ ಮಾಡಲಿಕ್ಕೆ ಈ ದಿನ ನಿಮಗೆ ಉತ್ತಮ ಅವಕಾಶಗಳು ಸಿಕ್ಕತ್ತೆ, ಉತ್ತಮ ಪ್ರತಿಫಲಗಳು ಕೂಡ ಸಿಕ್ಕತ್ತೆ. ಶುಭ ಫಲಗಳನ್ನು ನೀವು ಈ ದಿನ ನಿರೀಕ್ಷೆ ಮಾಡಬಹುದು. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಕುತೂಹಲ ಜಾಸ್ತಿ ಇರುತ್ತೆ, ಕ್ಯೂರಿಯಾಸಿಟಿ ಇರುವಂಥದ್ದು. ಹಾಗಾಗಿ ಹೊಸ ಕೆಲಸಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಒಂದು ಜ್ಞಾನ ಸಂಪಾದನೆಗಾಗಲಿ ತಿಳುವಳಿಕೆಗಾಗಲಿ ಈ ದಿನ ಹಾತೊರೆಯುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ದಿನ ಕ್ಷಣಂ ಪ್ರತಿ ಕಾಲ ವಿಕ್ಷೇಪಂ ನ ಕುರ್ಯಾತ್ ಸರ್ವಕೃತ್ಯೇಷು ಅನ್ನುವಂಥ ಮಾತು. ಅಂದರೆ ಯಾವುದೇ ಕೆಲಸ ಮಾಡಲಿಕ್ಕೂ ಕೂಡ ಒಂದು ಕ್ಷಣವೂ ವಿಳಂಬ ಮಾಡಬಾರ್ದು. ಆ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಬಹಳ ಸಮಯಕ್ಕೆ ಸರಿಯಾಗಿ ನೀವು ಆರಂಭ ಮಾಡುವಂಥದ್ದು, ಅದನ್ನು ಮುಂದುವರಿಸುವಂಥ ಒಂದು ಪ್ರಯತ್ನದಲ್ಲಿರಿ. ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಕೆಲವೊಂದು ಬೇಡಿಕೆಗಳಿದೆ, ನಿಮ್ಮಿಂದ ತುಂಬ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಅದನ್ನು ಈ ದಿನ ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನ ಕೂಡ ಮಾಡಬೇಕಾಗತ್ತೆ. ಹಾಗಾಗಿ ಮನಸ್ಸಿಗೆ ಸಂತೋಷ ತರುವಂಥದ್ದು ಎಲ್ಲಿ ಅಂದರೆ ನಿಮ್ಮ ಕಮಿಟ್ಮೆಂಟ್ ಏನಿದೆ ಅಥವಾ ನೀವು ಕೊಟ್ಟಿರುವಂಥ ಭರವಸೆಗಳೇನಿದೆ ಅದನ್ನು ಈಡೇರಿಸುವುದರಲ್ಲಿ ಇರುತ್ತೆ. ಇನ್ನು ಈ ದಿನ ಹಣಕಾಸಿನ ಸ್ಥಿತಿ ಉತ್ತಮವಾಗಿರುವಂಥದ್ದು. ಹಾಗಾಗಿ ವಸ್ತುಗಳ ಖರೀದಿ ಇರ್ಬೋದು, ನಾಳೆಗಾಗಿ ಉಳಿತಾಯ ಮಾಡುವಂಥ ಒಂದು ಪ್ರವೃತ್ತಿ ಇರ್ಬೋದು. ಇದರಲ್ಲಿ ನೀವು ಬಲವಾದಂತಹ ನಿಮ್ಮದೇ ಆದಂತಹ ಒಂದು ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಹಾಗಾಗಿ ಈ ದಿನ ನಿಮ್ಮ ಎಲ್ಲ ಸಂಕಲ್ಪಗಳಾಗಲಿ ನಿಮ್ಮ ಉದ್ದೇಶಗಳಾಗಲಿ ಈಡೇರುವಂಥ ಅವಕಾಶಗಳು ಕೂಡ ಇದೆ. ಇನ್ನು ಈ ದಿನ ನಿಂತು ಹೋದಂತಹ ಕೆಲಸ ಕಾರ್ಯಗಳು, ಅರ್ಧಂಬರ್ಧಾಗಿ ನಿಂತಿರುವಂತಹ ಕೆಲಸ ಕಾರ್ಯಗಳು, ಇದರ ಕಡೆ ಸ್ವಲ್ಪ ಗಮನ ಕೊಡುವಂಥದ್ದು ಉತ್ತಮ. ಏಕೆಂದರೆ ಇದರಿಂದ ನಿಮಗೆ ತುಂಬ ಲಾಭ ಇದೆ, ಅನುಕೂಲ ಇರುತ್ತೆ. ಅದರಲ್ಲೂ ವ್ಯವಹಾರಸ್ಥರಿಗೆ ಈ ಒಂದು ಪ್ರಯತ್ನವನ್ನು ಮುಂದುವರಿಸಬೇಕಾಗತ್ತೆ. ಆದರೆ ಯಾವುದೇ ನಿರ್ಣಯಗಳನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಮನಸ್ಸು ಶಾಂತಿಯಿಂದ ಇರಬೇಕು, ಸಮಾಧಾನದಿಂದ ಇರಬೇಕು. ಇದನ್ನು ಮಾತ್ರ ನೀವು ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಧ್ಯಮ ಫಲಗಳಿರುವಂಥ ದಿನ. 12ರಲ್ಲಿ ಚಂದ್ರ ಇರೋದ್ರಿಂದ ನಿಮ್ಮ ವ್ಯವಹಾರಗಳಲ್ಲಿ ಈ ದಿನ ಸ್ವಲ್ಪ ಓಡಾಟ ಇರುತ್ತೆ, ಸ್ವಲ್ಪ ನಷ್ಟ ಬಾಪ್ತುಗಳು ಕೂಡ ಇರುವಂಥದ್ದು. ಹಾಗಾಗಿ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ, ಎಷ್ಟೇ ಎಚ್ಚರಿಕೆಯಿಂದ ಇದ್ದರೂ ಕೂಡ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಮಿಶ್ರ ಫಲಿತಾಂಶಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಒಂದು ವಿಚಾರಗಳನ್ನಾಗಲಿ ಅಥವಾ ನಿಮ್ಮ ವೈಯಕ್ತಿಕವಾದಂತಹ ಹಿತಾಸಕ್ತಿಗಳನ್ನಾಗಲಿ ಮುನ್ನೆಲೆಗೆ ತರುವಂಥ ಒಂದು ಪ್ರಯತ್ನ ಇರುತ್ತೆ. ಇದಕ್ಕೆ ಮೂರನೆಯವರಿಂದ ಅಡ್ಡಿ ಆತಂಕಗಳು ಬರುವಂಥ ಸಾಧ್ಯತೆ ಇದೆ. ಕಾಣದ ಕೈ ಈ ದಿನ ನಿಮ್ಮ ವಿರುದ್ಧವಾಗಿ ಕೆಲಸ ಮಾಡುವಂಥದ್ದು. ಅದಕ್ಕಾಗಿಯೇ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ಹೊಸ ವೃತ್ತಿಯಲ್ಲಿ ಹೊಸದಾಗಿ ಉದ್ಯೋಗವನ್ನು ಆರಂಭ ಮಾಡಿರುವಂಥವ್ರು ಅಥವಾ ವ್ಯಾಪಾರವನ್ನು ಆರಂಭ ಮಾಡಿರುವಂಥವ್ರು ಪೂರ್ಣ ಪ್ರಮಾಣದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕಾಗತ್ತೆ. ಈ ದಿನ ಅಂಥ ಒಂದು ಸಂಕಲ್ಪವನ್ನು ಮಾಡಿ. ಏಕೆಂದರೆ ಈಗಾಗಲೇ ನಿಮಗೆ ಕೆಲಸದಲ್ಲಿ ಸ್ವಲ್ಪ ಬೇಸರ ಇರುವಂಥ ಸಂದರ್ಭ ಇರುತ್ತೆ. ಆದ್ದರಿಂದಲೇ ಈ ದಿನದ ಪ್ರಯತ್ನ ನಿಮಗೆ ಒಂದು ಖಚಿತವಾದಂಥ, ಅಷ್ಟೇ ಸ್ಥಿರವಾದಂಥ ಫಲಿತಾಂಶವನ್ನು ತಂದುಕೊಡುತ್ತೆ. ಇನ್ನು ಈ ದಿನ ನಿಮ್ಮ ಒಂದು ಅಂತರ ಅವಲೋಕನವನ್ನು ಮಾಡಿಕೊಳ್ಳುವಂಥದ್ದು, ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಹಾಗಾಗಿ ನಿಮ್ಮನ್ನು ನೀವೇ ಪರೀಕ್ಷೆಗೆ ಒಳಪಡಿಸಿಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ನಿಮ್ಮ ಅಧಿಕಾರಿಗಳಿಂದ, ನಿಮ್ಮ ಮೇಲಧಿಕಾರಿಗಳಿರ್ಬೋದು, ನಿಮ್ಮ ಟೀಮ್ ಲೀಡರ್ ಇರ್ಬೋದು, ಇಂಥವರಿಂದ ನಿಮಗೆ ಒಳ್ಳೆಯ ಮಾರ್ಗದರ್ಶನ ಈ ದಿನ ಸಿಕ್ಕಲ್ಲ. ಹಾಗಾಗಿ ಅವರಿಂದ ಏನನ್ನೂ ಕೂಡ ಈ ದಿನ ನೀವು ನಿರೀಕ್ಷೆ ಮಾಡಬೇಡಿ. ಇನ್ನು ಈ ದಿನ ನಿಮ್ಮ ವಿರೋಧಿಗಳ ಕಾರ್ಯಸ್ಥಾನವನ್ನು ನೀವು ತಿಳ್ಕೊಳ್ಬೇಕು, ಅವರ ಚಲನವಲನಗಳನ್ನು ಗಮನಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಈ ದಿನ ಭಾರಿ ನಷ್ಟಕ್ಕೆ ಗುರಿಯಾಗುವಂಥದ್ದು, ಅವಮಾನಕ್ಕೆ ಗುರಿಯಾಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಜಾಸ್ತಿ ಎಚ್ಚರಿಕೆಯಿಂದ ಇರಿ. ಇನ್ನು
ಈ ದಿನ ನಿಮ್ಮ ತೀರ್ಮಾನಕ್ಕೆ ಬದ್ಧರಾಗಿರುವಂತೆ ನೀವು ನೋಡ್ಕೊಳ್ಬೇಕು. ಒಂದು ಸಲ ಒಂದು ನಿರ್ಧಾರ ಮಾಡಿದ್ರೆ ಅದು ನಿರ್ಧಾರವೇ. ಆ ರೀತಿಯಲ್ಲಿ ನೀವು ಬದ್ಧರಾಗಿರುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಈ ದಿನ ಯಾರಿಗೂ ಕೂಡ ಹಣಕಾಸಿನ ವಿಚಾರದಲ್ಲಿ ಭರವಸೆಯನ್ನು ಕೊಡಲಿಕ್ಕೆ ಹೋಗಬೇಡಿ. ಏಕೆಂದರೆ ನಿಮ್ಮ ಇತಿಮಿತಿ ಈ ದಿನ ತುಂಬ ಚಿಕ್ಕದಾಗಿರುವಂಥದ್ದು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಸಂಭ್ರಮದ ದಿನ, ಸಂತೋಷದ ದಿನ, ಹೊಸ ಹೊಸ ಕೆಲಸಗಳನ್ನು ಆರಂಭ ಮಾಡಬೇಕು ಅನ್ನುವಂಥ ಒಂದು ತುಡಿತಾ ಇರುವಂಥ ದಿನ. ಹಾಗೆ ಈ ದಿನ ನಿಮ್ಮ ಆಪ್ತರ ಮಾತುಗಳಾಗಲಿ, ನಿಮ್ಮ ಪ್ರೀತಿ ಪಾತ್ರರ ಮಾತುಗಳಾಗಲಿ ನಿಮಗೆ ತುಂಬ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುತ್ತೆ. ಒಂದು ರೀತಿಯಲ್ಲಿ ಅದೇ ನಿಮಗೆ ಮೋಟಿವೇಶನ್. ಹಾಗಾಗಿ ನೀವು ಸರಿದಾರಿಯಲ್ಲಿದ್ದೀರಿ ಅನ್ನುವಂಥದ್ದನ್ನು ಈ ದಿನ ಒಂದಲ್ಲ 2 ಸಲ ಎಂಡಾರ್ಸ್ಮೆಂಟ್ ಮಾಡಿಕೊಳ್ಳುವಂಥದ್ದು, ರೀಇನ್ಫೋರ್ಸ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಹಾಗೆ ಈ ದಿನ ಏನನ್ನಾದರೂ ಸಾಧನೆ ಮಾಡಬೇಕು, ಒಂದು ಗುರಿಯನ್ನು ತಲುಪಬೇಕು ಅನ್ನುವಂಥ ಛಲ ನಿಮ್ಮ ಮಂತ್ರವಾಗಿ ಇರುತ್ತೆ. ಹಾಗಾಗಿನೇ ಈ ದಿನ ಕೆಲಸದಲ್ಲಿ ಕೂಡ ಕಾರ್ಯಸಿದ್ಧಿ ಉಂಟಾಗುವಂಥದ್ದು. ಇನ್ನು ಈ ದಿನದ ಪ್ರಯಾಣದ ಸಂದರ್ಭದಲ್ಲಿ ಮಾತ್ರ ಸ್ವಲ್ಪ ಅವಘಡಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ, ಸ್ವಲ್ಪ ಜಾಗ್ರತೆ. ಇನ್ನು ಹಣಕಾಸಿನ ವಿಚಾರ, ನೀವು ಊಹೆಗೂ ನಿಲುಕದಂತಹ ಕೆಲವೊಂದು ಪ್ರಗತಿಯನ್ನು ಕಾಣುವಂಥದ್ದು ಕೂಡ ಇದೆ. ಕೆಲವೊಂದು ಅನಿರೀಕ್ಷಿತವಾದಂತಹ ಅನಿವಾರ್ಯವಾದಂತಹ ಪರಿಸ್ಥಿತಿಗಳಿಗೆ ಈ ದಿನ ನೀವು ಸಾಕ್ಷಿಯಾಗುವಂಥದ್ದು ಇದೆ. ಹಾಗಾಗಿ ಈ ದಿನ ಬಹಳ ವಿಶೇಷ ರೀತಿಯಲ್ಲಿ ನಿಮ್ಮ ಹಣಕಾಸಿನ ವ್ಯವಹಾರಗಳಲ್ಲಿ ತೀರ್ಮಾನವನ್ನು ಕೈಗೊಳ್ಳಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಪ್ರೀತಿ ಪಾತ್ರರ ಬಗ್ಗೆ ವಿಶೇಷವಾದಂಥ ಒಂದು ಕಾಳಜಿ ಇರುತ್ತೆ. ಹಾಗಾಗಿ ಅವರ ಬಗ್ಗೆ ಒಂದು ಅನುಕಂಪ ಜೊತೆಗೆ ಅನುರಾಗ ಎರಡೂ ಕೂಡ ಸೇರಿದಾಗ ಈ ದಿನ ನಿಮ್ಮ ಪ್ರೀತಿಯ ಆಳ ಎಷ್ಟಿದೆ ಅನ್ನುವಂಥದ್ದನ್ನು ತೋರಿಸಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಈ ದಿನ ಶಿಕ್ಷಣಕ್ಕಾಗಿ, ವಿದ್ಯಾಭ್ಯಾಸಕ್ಕಾಗಿ ವಿದ್ಯಾರ್ಥಿಗಳು ಈ ದಿನ ಸ್ವಲ್ಪ ಕಷ್ಟದ ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತೆ. ಕೆಲವರು ಮನೆಯಿಂದ ದೂರ ಉಳಿಯಬೇಕು, ಮನೆಯ ಪ್ರೀತಿಪೂರ್ವಕವಾದಂತಹ ಸಂಬಂಧಗಳಿಂದ ದೂರ ಇರಬೇಕಾಗತ್ತೆ. ಹಾಗೆ ಹಣಕಾಸಿನ ಕೊರತೆ ಕೂಡ ಉಂಟಾಗುವಂಥದ್ದು ಇದೆ. ಒಟ್ಟಾರೆ ಈ ದಿನ ವಿದ್ಯೆಯನ್ನು ಕಲಿಬೇಕು, ಒಂದು ಉನ್ನತವಾದಂಥ ಸ್ಥಾನವನ್ನು ಅಲಂಕರಿಸಬೇಕು ಅನ್ನುವಂಥವರು ಹಠದಿಂದ ಕೆಲಸವನ್ನು ಸಾಧನೆ ಮಾಡಬೇಕಾಗತ್ತೆ. ಇನ್ನು ಈ ದಿನ ವಿಶೇಷವಾಗಿ ದೈವಹೀನಂ ಕಾರ್ಯಂ ಸುಸಾಧಮಪಿ ದುಸ್ಸಾಧ್ಯಂ ಭವತಿ ಅಂತ ಹೇಳುವಂಥದ್ದು. ಅಂದರೆ ಒಂದು ಕೆಲಸ ಎಷ್ಟೇ ಸುಲಭವಾಗಿದ್ದರೂ ಕೂಡ ದೇವರ ಅನುಗ್ರಹ ಇಲ್ಲದೆ ಅದು ಸಾಧ್ಯ ಆಗಲ್ಲ ಅನ್ನುವಂಥ ವಿಚಾರವನ್ನು ಗಮನಿಸಬೇಕು. ಹಾಗಾಗಿ ಪ್ರತಿ ಕೆಲಸ ಕಾರ್ಯಗಳ ಆರಂಭದಲ್ಲಿ ಭಗವಂತನ ನಾಮಸ್ಮರಣೆ ಮಾಡ್ತಾ ಆರಂಭ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಉತ್ತಮ ಫಲಗಳಿರುವಂಥ ದಿನ. ನಿಮ್ಮ ಕೆಲಸ ಕಾರ್ಯಗಳಿಗೆ ನಿಮ್ಮ ನಿರೀಕ್ಷೆಯಂತೆ ಫಲಿತಾಂಶವನ್ನು ಪಡ್ಕೊಳ್ಳುವಂಥ ದಿನ. ಅದಕ್ಕೆ ನಿಮ್ಮ ಬಂಧುಗಳು ಮಿತ್ರರು ಕೂಡ ನಿಮ್ಮ ಜೊತೆಯಲ್ಲಿದ್ದು ಸಹಕರಿಸುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ನೀವು ಒಬ್ಬಂಟಿಯಾಗಿ ಕೆಲಸ ಮಾಡೋದಕ್ಕಿಂತ ಈ ದಿನ 4-6 ಜನರ ಜೊತೆಯಲ್ಲಿ ಕೆಲಸಗಳನ್ನು ಆರಂಭ ಮಾಡಿ ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ, ನಿಮ್ಮ ಹಿತಶತ್ರುಗಳು ಕೂಡ ನಿಮ್ಮ ಬಗ್ಗೆ ಪ್ರೀತಿ ವಿಶ್ವಾಸವನ್ನು ವ್ಯಕ್ತಪಡಿಸುವಂಥ ಸಾಧ್ಯತೆ ಇದೆ. ಏಕೆಂದರೆ ನಿಮ್ಮ ಮಾತು, ನಿಮ್ಮ ನಡತೆ ಈ ದಿನ ಬಹಳ ಸುಸ್ಪಷ್ಟವಾಗಿರುತ್ತೆ. ಜೊತೆಗೆ ಅವರನ್ನು ಕೂಡ ಮೆಸ್ಮರೈಸ್ ಮಾಡುವಂಥ ರೀತಿಯಲ್ಲಿ ಈ ದಿನ ಇರುತ್ತೆ. ಇನ್ನು ಗ್ರಹಗತಿಗಳು ನಿಮಗೆ ಅನುಕೂಲಕರವಾಗಿರೋದ್ರಿಂದ ಕಾರ್ಯ ಸಾಧನೆ ಮಾಡಲಿಕ್ಕೆ ಈ ಒಂದು ಸಮಯವನ್ನು ಸದುಪಯೋಗ ಮಾಡಿಕೊಳ್ಬೇಕು. ಸಮಯ ಕೇವಲ ವಿಶೇಷವಾಗಿ ಬರುವಂಥದ್ದು, ಕೆಲವೊಮ್ಮೆ ಮಾತ್ರ ಬರುತ್ತೆ. ಅಂಥ ಒಂದು ಸಮಯ ಬಂದಾಗ ಅದನ್ನೇ ಹಿರಿಯರು ಅದೃಷ್ಟ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಅಂಥ ಅದೃಷ್ಟ ಬಂದಾಗ ಕಣ್ಮುಚ್ಚಿ ಕೂರಬೇಡಿ, ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ವೈವಾಹಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳು ಬಂದಿರುವಂಥದ್ದು, ಈಗಾಗಲೇ ಅದರ ಕಡೆ ಸ್ವಲ್ಪ ಆಸಕ್ತಿಯನ್ನು ಕೂಡ ಕೊಟ್ಟಿದ್ದೀರಿ. ಅದರಂತೆ ಈ ದಿನ ಅಂಥ ಭಿನ್ನಾಭಿಪ್ರಾಯಗಳು ಬಂದರೆ ಬಹಳ ಬೇಗ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಎಳೆದಾಡಬೇಡಿ. ಎಲ್ಲೋ ಒಂದು ಕಡೆ ನೀವು ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ರಾಜಿ ಸೂತ್ರವನ್ನು ಅನುಸರಣೆ ಮಾಡಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಕೆಲಸ ಕಾರ್ಯಕ್ಕೆ ತೊಂದರೆ ಆದರೂ ಕೂಡ ಬೇರೆಯವರ ಕೆಲಸಕ್ಕೆ ತೊಂದರೆಯನ್ನು ಕೊಡಬಾರ್ದು. ಏಕೆಂದರೆ ಈ ದಿನ ಪರೋಪಕಾರ ಬುದ್ಧಿ ನಿಮಗೆ ಬಹಳಷ್ಟು ಮಟ್ಟಿಗೆ ಇರುವಂಥದ್ದು. ಹಾಗಾಗಿ ನಿಮಗೆ ಏನೇ ಕೊರತೆ ಆಗಲಿ, ನಷ್ಟ ಆಗಲಿ, ವಂಚನೆ ಆಗಲಿ
ಬೇರೆಯವರು ಚೆನ್ನಾಗಿರಲಿ ಅನ್ನುವಂಥ ಒಂದು ಆಶಾ ಭಾವನೆ ಇದೆಯಲ್ಲ, ಇದು ನಿಮ್ಮ ವ್ಯಕ್ತಿತ್ವವನ್ನು ಎತ್ತಿ ಹಿಡಿಯುತ್ತೆ. ಹಾಗಾಗಿ ಸಮಾಜದಲ್ಲಿ ಉತ್ತಮವಾದಂಥ ಒಂದು ಸ್ಥಾನಮಾನವನ್ನು ಪಡ್ಕೊಳ್ಳೋಕ್ಕೂ ಕೂಡ ಈ ದಿನ ಅವಕಾಶಗಳು ತುಂಬ ಇದೆ ನಿಮಗೆ. ಹಾಗೆ ಈ ದಿನ ತುಂಬ ಕೆಲಸದಲ್ಲಿ, ಉದ್ಯೋಗದಲ್ಲಿ ಪ್ರಗತಿ ಇರೋದರಿಂದ ಸ್ವಲ್ಪ ಮಟ್ಟಿಗೆ ಸುಖದ ಜೀವನವನ್ನು ನಡೆಸುವಂಥ ಕನಸಿದೆ. ಕನಸು ನನಸಾಗಬೇಕು. ಅದಕ್ಕಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಮಹಾಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನದಲ್ಲಿ ದೈಹಿಕ ಆಲಸ್ಯಗಳು ಸ್ವಲ್ಪ ಜಾಸ್ತಿ ಇರುವಂಥದ್ದು. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳಿಗಾಗಿ ವ್ಯರ್ಥ ಪ್ರಯಾಣ ಇದೆ. ಹಾಗೆ ಮನಸ್ಸು ಕೂಡ ಈ ದಿನ ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದನ್ನು ಇಟ್ಕೊಳ್ಳಲ್ಲ. ಹಾಗಾಗಿ ನಿರಾಸಕ್ತಿಯಿಂದಲೇ ಕೆಲಸಗಳು ಆರಂಭ ಆದಾಗ ಆ ಕೆಲಸ ನಿಮಗೆ ಭಾರಿ ಹೊರೆಯ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಇನ್ನು ಎಲ್ಲ ಪ್ರಯತ್ನಗಳಲ್ಲೂ ಕೂಡ ನಿಮಗೆ ಹೆಚ್ಚಿನ ಪ್ರತಿಫಲ ಅನ್ನುವಂಥದ್ದು ಸಿಕ್ಕಲ್ಲ. ಕೆಲವೊಮ್ಮೆ ಸೋಲಿದೆ, ಕೆಲವೊಮ್ಮೆ ಕೆಲಸಗಳು ಅರ್ಧಕ್ಕೆ ನಿಲ್ಲುವಂಥದ್ದಿದೆ, ಕೆಲವೊಮ್ಮೆ ಫಲಿತಾಂಶಗಳು ಬಂದರೂ ಕೂಡ ನಿಮಗೆ ಸಮಾಧಾನ ಇರಲ್ಲ, ತೃಪ್ತಿ ಇರಲ್ಲ. ಹಾಗಾಗಿ ಈ ದಿನ ನಿಮ್ಮ ವೈಯಕ್ತಿಕ ವಿಚಾರಗಳಲ್ಲೂ ಕೂಡ ಅಸಮಾಧಾನ ಇರುವಂಥದ್ದು ಕೂಡ ಇದೆ. ಇನ್ನು ನಿಮಗೆ ಬೇಕಾದಂಥವರು, ನಿಮ್ಮ ಪ್ರೀತಿ ಪಾತ್ರರು, ಅವರ ಮಾತು ಈ ದಿನ ನಿಮಗೆ ಸ್ವಲ್ಪ ದುಬಾರಿಯಾಗಿ ಕಾಣಿಸುತ್ತೆ. ಇನ್ನು ಈ ದಿನದಲ್ಲಿ ನೀವು ತೋರಿಸುವಂಥ ತಾತ್ಸಾರ ಮನೋಭಾವ ಏನಿದೆ ಅದು ನಿಮಗೆ ಭಾರಿ ನಷ್ಟವನ್ನು ತರುತ್ತೆ. ಜೊತೆಗೆ ಈ ಮಾನ ಅವಮಾನದ ಪ್ರಶ್ನೆ ಕೂಡ ಅಲ್ಲಿ ಉದ್ಭವಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ಒಂದು ವಿಚಾರ ಆದರೂ ಕೂಡ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಇನ್ನು ಸಣ್ಣ ವಿಚಾರ ಅಂತ ಹೇಳಿ ಅದನ್ನು ಉಪೇಕ್ಷಿಸುವಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ. ಇನ್ನು ಈ ದಿನದ ಕೆಲಸ ಕಾರ್ಯಗಳು ಆಗದೇ ಇದ್ದಾಗ ಅದನ್ನು ಮೇಲಿಂದ ಮೇಲೆ ನೀವು ರಿಮೈಂಡ್ ಮಾಡಬೇಕಾಗತ್ತೆ, ಅದರ ಬಗ್ಗೆ ಒತ್ತಡವನ್ನು ತರಬೇಕಾಗತ್ತೆ. ಇಲ್ಲಿ ಯಾರ ಮೇಲೆ ನೀವು ಒತ್ತಡವನ್ನು ತರ್ತೀರೋ ಅಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಮೂಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಸ್ವಲ್ಪ ನಿಮ್ಮ ಕೆಲಸದಲ್ಲಾಗಲಿ ಅಥವಾ ನಿಮ್ಮ ಪ್ರಯತ್ನದಲ್ಲಾಗಲಿ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಇನ್ನು ಈ ದಿನ ಕೆಲವೊಂದು ವಿಚಾರಗಳನ್ನು ನಿಮ್ಮ ಮನಸ್ಸಿನಿಂದ ತೆಗೆದಾಗ ಮಾತ್ರ ನಿಮಗೆ ನೆಮ್ಮದಿ ಸಾಧ್ಯವಾಗುತ್ತೆ. ಇಲ್ಲ ಅಂದರೆ ಅದೇ ಪೋಸ್ಟ್ ಮಾರ್ಟಮ್ ಮಾಡುವಂಥ ಕೆಲಸವನ್ನು ಆಗಾಗ್ಗೆ ಮಾಡ್ತಾ ಇರ್ತೀರಿ. ಇದರಿಂದ ಮನಸ್ಸಿಗೆ ತುಂಬ ಒತ್ತಡ ಆಗುತ್ತೆ. ಹಾಗಾಗಿ ಕೆಲವೊಂದು ಬೇಡದ ವಿಚಾರಗಳನ್ನು ಮನಸ್ಸಿನಿಂದ ದೂರ ಹಾಕುವಂಥ ಒಂದು ಪ್ರಯತ್ನ ಮಾಡಿ. ನೀವು ಮಾಡಿದ ಪ್ರಯತ್ನ ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಅದಕ್ಕೆ ನಿಮ್ಮ ಮನೆ ದೇವರ ಅನುಗ್ರಹ ಇದೆ, ತಂದೆ ತಾಯಿಯಂದ್ರ ಆಶೀರ್ವಾದ ಇದೆ. ಜೊತೆಗೆ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳೋದ್ರಿಂದ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳೋದ್ರಿಂದ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಧ್ಯಮ ಫಲಗಳಿರುವಂಥ ದಿನ. ಗ್ರಹಗತಿಗಳು ಈ ದಿನ ನಿಮಗೆ ಸಪೋರ್ಟಿವ್ ಆಗಿಲ್ಲ. ಅದಕ್ಕಾಗಿಯೇ ದೊಡ್ಡ ಮಟ್ಟದ ವಿಚಾರಗಳಲ್ಲಿ ಈ ದಿನ ಕೈ ಹಾಕಬೇಡಿ. ಹಣಕಾಸಿನ ಹೂಡಿಕೆಗೆ ಸಂಬಂಧ, ಇನ್ವೆಸ್ಟ್ಮೆಂಟ್ ಸಂಬಂಧ ಏನಾದರೂ ಇದ್ದರೆ, ವ್ಯಾಪಾರ ವ್ಯವಹಾರಗಳಲ್ಲಿ ಬದಲಾವಣೆ ಮಾಡಬೇಕು ಅನ್ನುವಂಥದ್ದಿದ್ದರೆ ಅಥವಾ ಉದ್ಯೋಗವನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ವಿಚಾರ ಇದ್ದರೆ ಸದ್ಯಕ್ಕೆ ಅದರ ಕಡೆ ಗಮನ ಹರಿಸಬೇಡಿ. ಏಕೆಂದರೆ ನಿಮ್ಮ ಪ್ರಯತ್ನ ಈ ದಿನ ನಿಮಗೆ ಒಳ್ಳೆಯ ಫಲವನ್ನು ತರ್ತಾ ಇಲ್ಲ. ಇನ್ನು ಈ ದಿನದಲ್ಲಿ ಕೆಲವರ ಜೊತೆ ಸಲುಗೆಯಿಂದ ಇರುವಂತಹ ಸಂದರ್ಭ, ಇದರಿಂದ ಅಪವಾದದ ಮಾತುಗಳು ಕೇಳಿ ಬರುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ ತೀರಾ ಅಟ್ಯಾಚ್ಮೆಂಟನ್ನು ಇಟ್ಕೊಳ್ಬೇಡಿ. ಎಷ್ಟು ಬೇಕೋ ಅಷ್ಟೇ ಇದ್ದರೆ ತುಂಬ ಉತ್ತಮ. ಇನ್ನು ಈ ದಿನದಲ್ಲಿ ನಿಮ್ಮಲ್ಲಿ ಒಂದು ರೀತಿಯ ಹಠದ ಸ್ವಭಾವ ಇದೆ, ಕೋಪದ ಸ್ವಭಾವ ಕೂಡ ಇದೆ. ಹಾಗಾಗಿ ಈ ಹಠ, ಕೋಪ, ಛಲ ಅನ್ನುವಂಥದ್ದು ಈ ದಿನ ನಿಮಗೆ ಸ್ವಲ್ಪ ಹಿನ್ನಡೆಯನ್ನು ತರುವಂಥದ್ದು, ನಿಮ್ಮ ಒಂದು ಗೌರವಕ್ಕೂ ಕೂಡ ಚ್ಯುತಿ ತರುವಂಥ ಪ್ರಯತ್ನ ಇದಾಗುತ್ತೆ. ಹಾಗಾಗಿ ಈ ದಿನ ವೃಥಾ ಕೋಪ ಮಾಡಿಕೊಳ್ಳುವಂಥದ್ದಾಗಲಿ ಅಥವಾ ನಿಮ್ಮ ಮೂಗಿನ ನೇರಕ್ಕೆ ಕೆಲಸಗಳಾಗಬೇಕು ಅನ್ನುವಂಥ ಒಂದು ಹಠವನ್ನಾಗಲಿ ಬಿಟ್ಬಿಡಬೇಕಾಗತ್ತೆ. ಇದರಿಂದ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗೆ ಕುಟುಂಬಸ್ಥರಾಗಲಿ, ನಿಮ್ಮ ಸಮಾಜದಲ್ಲಾಗಲಿ ನಿಮ್ಮ ಬಗ್ಗೆ ವಿಶೇಷವಾದಂಥ ಒಂದು ಗೌರವವನ್ನು ಇಟ್ಕೊಳ್ತಾರೆ. ಹಾಗಾಗಿ ಈ ದಿನ ದುಡುಕಿನ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದಾಗಲಿ ಅಥವಾ ಮನಸ್ಸಿಗೆ ಬಂದಂತೆ ಮಾತಾಡುವಂಥದ್ದನ್ನಾಗಲಿ ನಿಯಂತ್ರಣ ಮಾಡಿಕೊಳ್ಳಿ. ಇನ್ನು ಈ ದಿನ ಹಣಕಾಸಿನ ಪರಿಸ್ಥಿತಿಯ ಮೇಲೆ ಸ್ವಲ್ಪ ನಿಗಾ ಇರಬೇಕಾಗತ್ತೆ. ನಿಮ್ಮ ಆದಾಯಕ್ಕಿಂತ ಖರ್ಚು ಜಾಸ್ತಿ ಆಗುವಂಥ ಸಂದರ್ಭದಲ್ಲಿ ನೀವು ಸ್ವಲ್ಪ ಈ ಖರ್ಚಿನ ಬಾಬ್ತಿನ ಬಗ್ಗೆ ಒಂದಲ್ಲ 2 ಸಲ ಯೋಚನೆ ಮಾಡಬೇಕು. ಅಲ್ಲಿ ನಿಮ್ಮ ಅನಾವಶ್ಯಕವಾದಂಥ ಖರ್ಚಿನ ಬಾಬ್ತನ್ನು ನೀವು ನಿಲ್ಲಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಇನ್ನು
ಈ ದಿನ ಒಂದು ಸಣ್ಣ ಮಟ್ಟದಲ್ಲಿ ಕುಟುಂಬಸ್ಥರ ಜೊತೆಯಲ್ಲಿ ಒಂದು ಪ್ರವಾಸವನ್ನು ಮಾಡುವಂಥ ಸಾಧ್ಯತೆ ಇದೆ. ಸಾಕಷ್ಟು ಪೂರ್ವ ಸಿದ್ಧತೆ ಇಟ್ಟುಕೊಂಡು ಮಾತ್ರ ಪ್ರಯಾಣವನ್ನು ಆರಂಭ ಮಾಡಿ. ಇಲ್ಲಿ ನಿಮಗೆ ಸಂತೋಷ, ಸಂಭ್ರಮ ಅನ್ನುವಂಥದ್ದು ಇದೆ. ಆದರೆ ಅದು ಒಂದು ಮಿತಿಯನ್ನು ಮೀರದಂತೆ ಎಚ್ಚರಿಕೆ ವಹಿಸುವಂಥದ್ದು ಉತ್ತಮ. ಆದಷ್ಟು ಬೇಗ ತೃಪ್ತಿಯನ್ನು ಪಡುವಂಥ ಒಂದು ವಿಚಾರಗಳಲ್ಲಿ ಸ್ವಲ್ಪ ಆಸಕ್ತಿ ಇಟ್ಕೊಳ್ಳಿ. ಅಂದರೆ ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳಲ್ಲೂ ಕೂಡ ನಿಮಗೆ ಬಹಳ ಬೇಗ ತೃಪ್ತಿ ಸಿಕ್ಕತ್ತೆ, ಸಂತೋಷ ಉಂಟಾಗತ್ತೆ. ಅಂಥ ವಿಚಾರಗಳ ಕಡೆ ಈ ದಿನ ನೀವು ಗಮನ ಹರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2.